ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರಃ ಪವಿತ್ರಾಣಾಂ ಪವಿತ್ರಂ ಯತ್ ಶ್ರೇಷ್ಠಂ ಲೋಕೇಶು ಪೂಜಿತಂ ಮಹಾವ್ರತಂ ಮಹಾಭಾಗ ತನ್ಮೇ ಬ್ರೂಹಿ ಪಿತಾಮಹ. ಯುಧಿಷ್ಠಿರ ಕೇಳ್ತಾನೆ, ಅಜ್ಜ, ಅತ್ಯಂತ ಪವಿತ್ರವಾದ ಮಹಾವ್ರತವನ್ನು ಹೇಳು ಅಂತ. ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಇದರ ಬಗ್ಗೆ ವೇದವ್ಯಾಸರು ಹಾಗೂ ಶುಕಾಚಾರ್ಯರ ನಡುವೆ ನಡೆದ ಸಂವಾದವನ್ನು ನಾನು ಹೇಳ್ತೇನೆ. ಋಷಿಗಳಲ್ಲಿಯೇ ಉತ್ತಮನಾದ ಕೃಷ್ಣ ಅಂದರೆ ವೇದವ್ಯಾಸರನ್ನ ಕುರಿತು ಶುಕಾಚಾರ್ಯರು ಆಹ್ನಿಕವನ್ನು ಮುಗಿಸಿಕೊಂಡು ಮಾಡಬೇಕಾದ ಜಪವನ್ನು ಮಾಡಿ ಬಂದರು. ನಮಸ್ಕಾರ ಮಾಡಿ ಶುಕಾಚಾರ್ಯರು ಕೇಳಿದರು, ಬಹಳ ವಿಚಿತ್ರವಾದ ದಾನಗಳಿದೆ, ಬಹಳ ದಾನಗಳಿದೆ. ಯಾವ ದಾನ ಮಹಾಫಲ? ಕೇನ ದುರ್ಗಾಣಿ ತರತಿ, ಯಾವುದರಿಂದ ಆಪತ್ತುಗಳನ್ನು ದಾಟುತ್ತಾನೆ, ಯಾವುದರಿಂದ ಲೋಕವನ್ನು ಹೊಂದುತ್ತಾನೆ, ಯಾವುದರಿಂದ ಹಿರಿದಾದದ್ದು ಸಿಗತ್ತೆ ಈ ಲೋಕದಲ್ಲಿ ಮತ್ತೆ ಪರಲೋಕದಲ್ಲಿ. ಯಜ್ಞವನ್ನ ಕಾಪಾಡುವವರು ಯಾರು? ಯಜ್ಞಗಳು ಎಲ್ಲಿ ನೆಲೆಗೊಂಡಿವೆ? ಯಜ್ಞ ಅಂದ್ರೆ ಏನು? ಯಜ್ಞವನ್ನು ಸರಿ ಮಾಡಬೇಕಾದ್ರೆ ಏನು ಬೇಕು? ಯಜ್ಞಗಳಲ್ಲಿ ಉತ್ತಮವಾದದ್ದು ಯಾವುದು? ಅದನ್ನು ಹೇಳು ಅಂತ ಕೇಳ್ತಾನೆ. ಶುಕಾಚಾರ್ಯರ ಮಾತಿಗೆ ವೇದವ್ಯಾಸರು ಹೇಳ್ತಾರೆ, ಇದು ಪರಮ ಪವಿತ್ರ. ಏನು? ಮಾತರಸ್ಸರ್ವಭೂತಾನಾಂ ವಿಶ್ವಸ್ಯ ಜಗತಶ್ಚ, ಎಲ್ಲ ಜಗತ್ತಿನ ತಾಯಿ ಅಂತ ಪರಿಗಣಿಸಲ್ಪಡೋದು ಗೋವುಗಳನ್ನ. ರುದ್ರರಿಗೆ, ಸಾಧ್ಯರಿಗೆ, ಆದಿತ್ಯರಿಗೆ ಇವಳು ತಂಗಿಯ ಹಾಗೆ, ವಸುಗಳ ಮಗಳ ಹಾಗೆ. ಇವುಗಳ ಒಡೆಯ ಪೂಷನ್ ಅಂತನ್ನುವಂತಹ ಒಬ್ಬ ಆದಿತ್ಯ. ಐಶ್ವರ್ಯಂ ವರುಣೋ ರಾಜ ವಿಶ್ವೇ ದೇವಾ ಸಮಾಶ್ರಿತಾ, ಎಲ್ಲ ದೇವತೆಗಳ ಸನ್ನಿಧಾನ ಇದೆ. ಗೋವುಗಳನ್ನ ಅವಮಾನ ಮಾಡಬಾರದು, ಮನಸ್ಸಿನಿಂದ, ಮಾತಿನಿಂದ, ಹಾಗೆ ಕರ್ಮದಿಂದ. ಗೋವುಗಳನ್ನ ನಪದ್ಭ್ಯಾಂ ತಾಡಯೇತ್, ವ್ರತ ಏನು? ಗೋವುಗಳನ್ನ ಕಾಲಿನಿಂದ ಒದಿಬಾರದು. ನದಂಡೇನ ಮುಷ್ಟಿನ, ಕೋಲಿನಿಂದಲೋ ಮುಷ್ಟಿ ಕಟ್ಟಿಯೋ ಹೊಡಿಬಾರದು. ಇಮಾಂ ವಿದ್ಯಾಂ ಉಪಾಶ್ರಿತ್ಯ ಪಾವನೀಂ ಬ್ರಹ್ಮನಿರ್ಮಿತಾಂ, ಇದು ಉತ್ಕೃಷ್ಟವಾದ ವ್ರತ, ಎಲ್ಲರೂ ಮಾಡಬೇಕಾದ ವ್ರತ. ಎಲ್ಲ ದೇವತೆಗಳು ಗೋವುಗಳನ್ನು ಆಶ್ರಯಿಸಿಕೊಂಡಿದ್ದಾರೆ, ನದಿಗಳು ಸಮುದ್ರವನ್ನು ಸೇರಿದಂತೆ. ಸರ್ವೇ ದೇವಾ ವಿಚನ್ಗಾವಃ ದಧಿನಾ ಜುಹುಯಾದಗ್ನಿಂ ದಧಿನಾ ಸ್ವಸ್ತಿ ವಾಚಯೇತ್ ದದಿ ದದ್ಯಾಚ್ಚ ಪ್ರಾಶೇತ
ಗವಾಂ ಯುಷ್ಟಿಂ ಸಮಶ್ನುತೆ. ಇನ್ನು ಗೋವಿನ ಉತ್ಪನ್ನಗಳನ್ನು ಬಹಳ ಭಕ್ತಿಯಿಂದ ಸೇವಿಸಬೇಕು. ಮೊಸರನ್ನ ಹೋಮ ಮಾಡಲಿಕ್ಕೆ ಬಳಸ್ತಾರೆ. ದಧಿನಾ ಜುಹುಯಾದಗ್ನಿಂ ದಧಿನಾ ಸ್ವಸ್ತಿವಾಚಯೇತ್. ಮೊಸರನ್ನ ಕೊಟ್ಟು ಸ್ವಸ್ತಿವಾಚನ ಮಾಡಿ ಅಂತ ಹೇಳಬೇಕು. ದಧಿ ದದ್ಯಾಚ್ಚ ಪ್ರಾಶೇತ. ಮೊಸರನ್ನ ಬೇರೆಯವ್ರಿಗೆ ಕೊಡಬೇಕು, ಕುಡಿಬೇಕು. ಇದು ಕೂಡ ಒಂದು ವ್ರತ. ಘೃತೇನ ಜುಹುಯಾದಗ್ನಿಂ ಘೃತೇನ ಸ್ವಸ್ತಿವಾಚಯೇತ್. ತುಪ್ಪದಿಂದ ಹೋಮ ಮಾಡಬೇಕು. ತುಪ್ಪವನ್ನು ಇಟ್ಟುಕೊಂಡು ಆಶೀರ್ವಾದ ಮಾಡಬೇಕು. ಘೃತ ಮಾಲಭ್ಯ ಪ್ರಾಶ್ನೀಯಾತ್. ತುಪ್ಪವನ್ನು ಮುಟ್ಟಿ ಕುಡಿಯಬೇಕು. ಇದು ಕೂಡ ಒಂದು ವ್ರತ. ಅದರಿಂದಾಗಿ ನಮ್ಮ ಪುಣ್ಯಾಹ ವಾಚನದಲ್ಲಿ ಪಂಚಗವ್ಯ ಅಂತ ಎಲ್ಲವನ್ನೂ ಸೇರಿಸ್ತಾರೆ. ಯಾಕೆಂದ್ರೆ ಇದು ವ್ರತ. ಗೋವುಗಳನ್ನ ಕಾಲಿನಿಂದ ಒದಿಬಾರದು ಇತ್ಯಾದಿಗಳೆಲ್ಲ ಇರುವ ಹಾಗೆ ಗೋವಿನ ಉತ್ಪನ್ನವನ್ನ ಭಕ್ತಿಯಿಂದ ಸ್ವೀಕಾರ ಮಾಡಬೇಕು ಅಂತ. ಅದಕ್ಕಾಗಿ ದಧಿನಾ ಜುಹಿಯಾದಗ್ನಿಂ, ಮೊಸರಿನಿಂದ ಹೋಮ ಮಾಡೋದು. ಇದೇನು ಅಂತ ಆಶ್ಚರ್ಯ ಕಾಣಬಹುದು ನಿಮಗೆ. ವೈದಿಕ ಯಾಗಗಳಲ್ಲಿ ತುಪ್ಪವನ್ನ ಹೇಗೆ ಅರ್ಪಿಸ್ತೇವೋ ಅದೇ ರೀತಿ ಅದೇ ವೈದಿಕ ಯಾಗಗಳಲ್ಲಿ ಪುರೋಡಾಶವನ್ನು ಅರ್ಪಿಸೋದು ಅಂತ ಇದೆ. ಹಾಲು ಪೂರ್ತಿಯಾಗಿ ಮೊಸರಾಗಿರೋಲ್ಲ, ಹಾಲಿನಿಂದ ಈಚೆ ಬಂದಿರುತ್ತೆ. ಆ ತರಹದ ಒಂದು ಸ್ಟೇಟ್ ಅನ್ನ ಪುರೋಡಾಶ ಅಂತ ಕರೀತಾರೆ. ಅಂದ್ರೆ ಅದು ಮೊಸರು ಅಂತಾನೆ ಲೆಕ್ಕ. ಅದನ್ನ ಅಗ್ನಿಗೆ ಹೋಮಿಸಬೇಕು ಅಂತ ಹೇಳ್ತಾರೆ. ಅದರಿಂದಾಗಿ ದಧಿನಾ ಜುಹಿ, ಅದು ದಧಿಯ ತರಹನೆ, ಮೊಸರಿನ ತರಹನೆ. ಅದರಿಂದಾಗಿ ಯಜ್ಞವನ್ನ ಗವ್ಯೋತ್ಪನ್ನಗಳಿಲ್ಲದೆ ಮಾಡಬಾರದು. ಇದು ವ್ರತ. ಗಾವ ಸಂಜೀವನಾಯಾಸ್ತು ಗಾವೋ ದಾನಮನುತ್ತಮಂ ತಾ ಪುಣ್ಯ ಗೋಪಾ ಸುಫಲಾ ಭಜಮಾನಂ ಭಜಂತು ಮಾಂ. ಗೋವುಗಳು ಒಳ್ಳೆಯ ಜೀವನವನ್ನು ಕೊಡುತ್ತವೆ. ಗೋವುಗಳು ಉತ್ತಮವಾದ ದಾನಕ್ಕೆ ಅರ್ಹವಾಗಿವೆ. ಪವಿತ್ರಗಳಿಗೂ ಪವಿತ್ರವಾದದ್ದು ಗೋವು. ವೀಣಾ ಮೃದಂಗ ಪಣವಾಹ ಗವಾಂ ಮಂತ್ರ ಪ್ರತಿಷ್ಠಿತಾ ಕ್ರೀಡಾರತಿ ವಿಹಾರಾರ್ಥೆ ತ್ರಿಷು ಲೋಕೇಶು ವರ್ತತೆ. ನ ತತ್ರ ದೇವಾ ವರ್ತಂತೆ ನಾಗ್ನಿಹೋತ್ರಾಣಿ ಜುಹ್ವತಿ. ಗೋವುಗಳು ಇರದಿದ್ದಲ್ಲಿ ದೇವತೆಗಳು ಇರುವುದಿಲ್ಲ, ಅಗ್ನಿಹೋತ್ರ ಯಶಸ್ವಿಯಾಗುವುದಿಲ್ಲ, ಯಜ್ಞ ಅನ್ನೋದು ದೇವರನ್ನು ಮುಟ್ಟೋದಿಲ್ಲ. ಕ್ಷೀರಂ ದಧಿಘೃತಂ ಯಾಸಾಂ ರಸಾನಾಮುತ್ತಮೋ ರತಃ ಅಮೃತ ಪ್ರಭವಾ ಗಾವಃ ತ್ರೈಲೋಕ್ಯಂ ಯೇನ ಜೀವತಿ. ಹಾಲು, ಮೊಸರು, ತುಪ್ಪ ಇದೆಲ್ಲವೂ ಕೂಡ ಗೋವು ಕೊಡುವ ಅಮೃತ. ಮೂರು ಲೋಕ ಅದನ್ನ ಪರಂಪರೆಯಾನೋ ಅಥವಾ ನೇರವಾಗಿಯೋ ಅವಲಂಬಿಸಿಕೊಂಡು ಇರುತ್ತವೆ. ಈ ಗೋರಸ ಇಲ್ಲದೆ ಯಾರೂ ಇರೋದಿಲ್ಲ. ಯಾ ಮೇಧ್ಯಾ ಪ್ರಥಮಂ ಕರ್ಮ ಇಯಂ ಧೇನು ಸರಸ್ವತಿ ಪೌರ್ಣಮಾಸೇನ ವತ್ಸೇನ ಕಾಮಂ ಕಾಮಗುಣಾನ್ವಿತ. ಈ ಎಲ್ಲ ಗೋವು ಅಂತನ್ನೋದೇನಿದೆ ಅದು ಎಲ್ಲ ಜೀವರಲ್ಲಿ ಹಿತವನ್ನ ಸಹಜವಾಗಿ ಬಯಸುವ ಒಂದು ತಾಯಿ ಇದ್ದ ಹಾಗೆ. ಅದರಿಂದ ಗಾವೋ ಮಾಮ ಬಿರಕ್ಷಂತು ಇಹಲೋಕೆ ಪರತ್ರ ಚ. ಅಂತಹ ಗೋವು ನನ್ನನ್ನು ರಕ್ಷಿಸಲಿ. ಏಷ ಯಜ್ಞ ಸಹೋಪಾಂಗಃ ಏಷ ಯಜ್ಞ ಸನಾತನಃ ವೇದಾ ಸಹೋಪನಿಷದಃ ಗವಾಂ ರೂಪಾ ಪ್ರತಿಷ್ಠಿತಾ. ಯಜ್ಞ ಅನ್ನೋದು ಗೋವಿನ ಆಸರೆಯನ್ನು ಪಡೆದಿದೆ. ವೇದಗಳು, ಉಪನಿಷತ್ತು ಇವುಗಳೆಲ್ಲ ಗೋವಿನ ತರಹನೇ ಇದೆ. ಗೋವಿನ ಪ್ರತೀಕ ಅದು. ಉಪನಿಷತ್ತು, ವೇದ ಮೊದಲಾದವುಗಳೆಲ್ಲ ಗೋವನ್ನು ಆಶ್ರಯಿಸಿದೆ. ಅಂದರೆ
ಗೋವಿನ ಹಾಲನ್ನು ಕುಡಿದ್ರೆ ಏನೊಂದು ಒಳ್ಳೆ ಪ್ರಚೋದನೆ ಆಗತ್ತೆ, ಆ ತರಹದ ಪ್ರಚೋದನೆ ಬೇರೆ ಯಾವುದೂ ಇಲ್ಲ. ಗೋವು ಇದ್ದಾಗ ಅದರ ಹಾಲನ್ನೇ ಕುಡಿದು ಅದನ್ನು ಪೂಜ್ಯತೆಯಿಂದ ಕಂಡಾಗ ನಮಗೆ ವೇದ ಅರ್ಥ ಆಗುತ್ತೆ, ವೇದದ ಪರಿಭಾಷೆಗಳು ಗೊತ್ತಾಗುತ್ತೆ. ಅದರಿಂದಾಗಿ ಸ್ವಲ್ಪ ಆಲಂಕಾರಿಕವಾಗಿ ಔಪಚಾರಿಕವಾಗಿ ಹೇಳ್ತಾರೆ, ವೇದ ಅಂದ್ರೆ ಗೋವು, ಧರ್ಮ ಅಂದ್ರೆ ಗೋವು ಅಂತ, ಅಂದ್ರೆ ಧರ್ಮ ಸಾಧನ ಅಂತ ಅರ್ಥ. ಸರ್ವಮಾಶ್ರಾವಯೇ ನಿತ್ಯಂ ಪ್ರಯತೋ ಬ್ರಹ್ಮ ಸಂಸದಿ. ನಾನು ಹೇಳಿದ ಗೋವಿನ ಮಹತ್ವವನ್ನ ಜ್ಞಾನಿಗಳು ನೆರೆದಿರುವಾಗ ಹೇಳಬೇಕು. ಯಾರು ಕೇಳ್ತಾರೆ ಅವರೂ ಕೂಡ ಒಳಿತನ್ನ ಪಡಿತಾರೆ. ಧೇನು ಮೇಕಾಂ ಸಮಾದದ್ಯಾತ್ ಅಹನ್ಯಹ ನಿಪಾವನೀಂ. ಶಕ್ತಿ ಇದ್ರೆ ಗೋವನ್ನ ಕೊಡಬೇಕಂತೆ ಪ್ರತಿ ದಿವಸ. ಅದಕ್ಕೆ ಅಕ್ರೂರನ ತಾಯಿ ಗಾಂಧಿನಿ ಅಂತ. ಆ ಗಾಂಧಿನಿಯ ಕತೆ ಗೊತ್ತಲ್ಲ. ಒಂದು ಬಾರಿ ಒಬ್ಬ ರಾಜನ ಹೆಂಡತಿ 12 ವರ್ಷ ಆಯಿತು ಗರ್ಭ ಧರಿಸಿ, ಮಗು ಇನ್ನೂ ಆಚೆ ಬಂದಿಲ್ಲ. ಅವನು ಕೇಳಿದ, ಯಾರಮ್ಮ, ಯಾರು ನೀನು ಅಂತ. ನಾನು ಒಬ್ಬಳು ಹೆಣ್ಣು ಅಂತ ಹೇಳಿತು ಒಳಗಡೆಯ ಧ್ವನಿ. ಮತ್ತೆ ಯಾಕಮ್ಮ ಬರ್ತಾ ಇಲ್ಲ, ನಿನ್ನ ತಾಯಿಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದೆಯಲ್ಲ ಅಂತ ತಂದೆಯಾದವನು ಕೇಳಿದ. ಆಗ ಆ ಮಗು ಹೇಳಿತು, ನನ್ನದೊಂದು ವ್ರತ ಇದೆ, ಆ ವ್ರತವನ್ನ ಈಡೇರಿಸ್ತೇನೆ ಅಂತ ನೀನು ಶಪಥ ಮಾಡಿದ್ರೆ ಬರ್ತೇನೆ ಹೊರಗಡೆ ಗರ್ಭದಿಂದ, ಇಲ್ಲ ಅಂದ್ರೆ ಬರಲ್ಲ ಅಂತ ಹೇಳಿತು. ಅದಕ್ಕೆ ಅವನು ಕೇಳಿದ, ಏನು ವ್ರತ? ಪ್ರತಿ ದಿವಸ ನಾನು ಹುಟ್ಟಿದಂದಿನಿಂದ ಹಿಡಿದು ನಾನು ಸಾಯುವವರೆಗೆ ಪ್ರತಿ ದಿವಸ ಒಂದು ಗೋವನ್ನು ಕೊಡಬೇಕು. ಒಂದು ಅಂತ ನಾನು ಹೇಳ್ತಾ ಇರೋದು, ಎಷ್ಟು ಬೇಕಾದ್ರೂ ಕೊಡಬಹುದು, ಆದ್ರೆ ಪ್ರತಿ ದಿವಸ ಗೋವನ್ನು ಕೊಡಬೇಕು ಅಂತ. ಆಯ್ತು ಅಂತ ಅವನು ಒಪ್ಪಿಕೊಂಡ. ಅವಳು ಹೊರಗಡೆ ಬಂದ ಕೂಡಲೇ ಚಿಕ್ಕ ಮಗು ಇದ್ದದ್ದು 12 ವರ್ಷದ ಹುಡುಗಿ ಆಯಿತು ಒಟ್ಟಿಗೆ. ಅದಕ್ಕೆ ಪ್ರತಿ ದಿವಸನೂ ಗೋವು ಕೊಡಬೇಕಾಯ್ತಲ್ವಾ, ಅದಕ್ಕೆ ಗಾಂಧಿನಿ ಅಂತ. ದಿನವೂ ಒಂದು ಗೋವನ್ನ ಕೊಡುವ ಪ್ರತಿಜ್ಞೆಯಿಂದ ಬಂದವಳು. ಅದಕ್ಕೆ ಅವಳಿಗೇನು ಹೆಸರು? ಗಾಂಧಿನಿ ಅಂತ. ಆ ಗಾಂಧಿನಿ ಅಂತೆಯೇ ಇರುವ ಶ್ವಫಲ್ಕನನ್ನ ಮದುವೆ ಆದ್ಲು. ಶ್ವಫಲ್ಕ ಯಾದವರ ಪರಂಪರೆಯಲ್ಲಿ ಬಂದವನು. ಅವನು ಎಷ್ಟು ಧರ್ಮಿಷ್ಠ ಅಂತ ಹೇಳಿದ್ರೆ ಅವನನ್ನು ದಾನಪತಿ ಅಂತ ಕರೀತಾ ಇದ್ರು. ಅವನು ಎಷ್ಟು ಧರ್ಮಿಷ್ಠ ಅಂದ್ರೆ ಎಲ್ಲಿಯಾದ್ರೂ ಮಳೆ ಬರಲಿಲ್ಲ, ಸರಿಯಾಗಿ ಬೆಳೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಕರ್ಕೊಂಡು ಹೋಗೋರು ಅವನ್ನ. ಅವನು ಹೋದ ಕೂಡಲೇ ಮಳೆ ಬರೋದು. ಆ ಶ್ವಫಲ್ಕ ಮತ್ತೆ ಗಾಂಧಿನಿಯರ ದಾಂಪತ್ಯದಲ್ಲಿ ಬಂದವನೇ ಅಕ್ರೂರ. ಆ ಅಕ್ರೂರನಿಗೂ ದಾನಪತಿ ಅಂತ ಹೆಸರು ಆಯ್ತೆ. ಅದರಿಂದಾಗಿ ಪ್ರತಿ ದಿವಸ ಒಂದು ಗೋವನ್ನ ದಾನ ಮಾಡುವ ಒಂದು ವ್ರತ ಏನಿದೆ ಅದು ವ್ರತಗಳಲ್ಲೇ ಮಿಗಿಲಾದದ್ದು. ಇವತ್ಯಾರಿಗೂ ಆಗಲ್ಲ. ಅದರಿಂದಾಗಿ ಕೊಡ್ತೀವಿ ಅಂದ್ರೂ ತಗೊಳ್ಳೋರಿಲ್ಲ, ತಗೊಳ್ಳಿಕ್ಕಾಗಲ್ಲ. ಹೀಗಾಗಿ ಇದನ್ನು ತಿಳ್ಕೊಳ್ಬೇಕಷ್ಟೇ. ಇವಾಗ ಕೆಲವೊಂದು ಜ್ಞಾನದಿಂದಲೇನೆ ಎಷ್ಟೋ ಒಳಿತಾಗತ್ತೆ, ಅದರಲ್ಲಿ ಇದು ಒಂದು. ಆಮೇಲೆ ಧೇನುವನ್ನ ಕೊಡ್ಲಿಕ್ಕಾಗಲಿಲ್ಲ. ಧೇನುವಿನ ಉತ್ಪನ್ನವನ್ನ ಒಳ್ಳೆಯವರಿಗೆ ಕೊಡಬೇಕು, ಮಕ್ಕಳಿಗೆ ಕೊಡಬೇಕು, ಹೀಗಾದರೂ ಮಾಡಬೇಕು. ಹಾಲನ್ನು, ಬೆಣ್ಣೆಯನ್ನು ಇವುಗಳನ್ನ ಯಾವಾಗಾದ್ರೂ ಒಮ್ಮೆ ಮಕ್ಕಳಿಗಾದ್ರೂ ಕೊಡಬೇಕು. ಪ್ರತಿ ದಿವಸ ಹೋಯ್ತು. ಧೇನು ಮೇಕಾಂ ತಮಾದದ್ಯಾತ್ ಅಹನ್ಯಹ ನಿಪಾವನೀಂ ತದ್ಯಥಾ ಪ್ರಾಪ್ನುಯಾದ್ವಿಪ್ರಃ ಪಠನ್ ವೈ ಗೋಮತೀಂ ಸದಾ ಅಥ ಧೇನುರ್ನ ವಿದ್ಯೇತ. ಗೋವನ್ನ ಕೊಡ್ಲಿಕ್ಕಾಗಲಿಲ್ಲ, ತಿಲಧೇನುವನ್ನ ಕೊಡಬೇಕು. ತಿಲಧೇನು ಅಂದ್ರೆ ನಾನಾಗಲೇ ಹೇಳಿದ್ದೇನೆ,
ಒಂದು ಹಸುವಿನಷ್ಟು ತೂಕದ ಎಳ್ಳು. ಅವಾಗ ಮನೆಯಲ್ಲಿಯೇ ಗಾಣ ಇರ್ತಿತ್ತು, ಮನೆಯಲ್ಲಿಯೇ ಎಣ್ಣೆಯನ್ನು ತೆಕ್ಕೊಳ್ತಾ ಇದ್ರು. ನಿಜವಾದ ಸ್ವಾವಲಂಬನ ಅಂದರೆ ಆಗ. ಈಗ ಅದೇನು ಸ್ವಾವಲಂಬಿ ಜೀವನ ಅಂತಾರೋ, ನಮಗೆ ಫೈನಾನ್ಷಿಯಲ್ ಏನು ಸ್ವಾತಂತ್ರ್ಯ ಬೇಕು, ಇಂಡಿಪೆಂಡೆನ್ಸ್ ಬೇಕು, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಏನು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸು? ಅವಾಗ ಪ್ರತಿಯೊಂದೂ ಕೂಡ ಮನೆಯಲ್ಲಿಯೇ ಸ್ವಂತ. ಗಾಂಧಿ ಒಂದು ರೀತಿಯಲ್ಲಿ ಹೇಳಿದ್ದು ಕರೆಕ್ಟ್. ಪ್ರತಿಯೊಂದು ಗ್ರಾಮವೂ ಕೂಡ ತನಗೆ ಬೇಕಾದದ್ದನ್ನ ತಾನೇ ಉತ್ಪತ್ತಿ ಮಾಡಿಕೊಳ್ಬೇಕು ಅಂತ. ಅದು ಹೇಳಿದ್ದು ಬೇರೆ ಎಲ್ಲಿಯೂ ಅಲ್ಲ, ಭಾರತದ ಪ್ರಾಚೀನ ಜೀವನವೇ ಹಾಗಿತ್ತಲ್ಲ. ಎಷ್ಟರ ಮಟ್ಟಿಗೆ ಅವರು ಓಲೈಸಿದ್ರು ಅದೆಲ್ಲ ಬಿಡಿ, ಆದರೆ ಈ ಅಂಶ ಪರ್ಫೆಕ್ಟ್ ಆಗಿತ್ತು. ಅದರಿಂದಾಗಿ ತಿಲಧೇನು ಮನುತ್ತಮಾಂ, ಅವಾಗ ಎಳ್ಳು ದಾನ ಕೊಡೋದು ಅಂದರೆ ಹೀಗಿರ್ತಿತ್ತು. ಈಗಿನ ತರಹ ಒಂದು ಪುಟ್ಟ ಪಾತ್ರೆಯಲ್ಲಿ ಎಳ್ಳನ್ನು ಇಟ್ಟು ಕೊಡೋದು ಅಂತ ಇರಲಿಲ್ಲ ಅವಾಗ. ಇರಲಿ, ನಾನು ಈಗ ಕೊಡಬಾರ್ದು ಅಂತ ಹೇಳೋದಲ್ಲ, ಕೊಡ್ರಿ, ಅದನ್ನ ಸಾಂಕೇತಿಕವಾಗಿ ನೆನಪಾದರೂ ಉಳಿಲಿ. ಅದರಿಂದ ತಿಲಧೇನುವನ್ನು ಕೊಡಬೇಕು. ಆದರೆ ಒಂದು ಗೊತ್ತಿರಲಿ, ಈಗ ನಾವು ಒಂದು ಪುಟ್ಟ ಪಾತ್ರೆಯಲ್ಲಿ ನವಗ್ರಹದ ಆರಾಧನೆ ಮಾಡುವಾಗ ಪುಟ್ಟ ಪಾತ್ರೆಯಲ್ಲಿ ಎಳ್ಳನ್ನು ಇಟ್ಟು ಕೊಡ್ತಾ ಇದ್ದೇವೆ. ಇದನ್ನ ಮಾಡ್ರಿ, ಇದನ್ನೇನು ಬದಲಾಯಿಸ್ಲಿಕ್ಕೆ ಹೋಗಬೇಡಿ. ಆದರೆ ಇದಕ್ಕಿಂತ ಮೊದಲು ಒಂದು ಇಡೀ ಮೂಟೆಯ ತುಂಬ ಅಥವಾ 2-3 ಮೂಟೆಯ ತುಂಬ ಆ ಒಂದು ಎಳ್ಳನ್ನು ಕೊಡ್ತಾ ಇದ್ರು ಅನ್ನೋದು ನೆನಪಿರಲಿ ಅಷ್ಟೇ. ಆಹ್ನಿಕಂ ಗೋಮತೀಂ ನಿತ್ಯಂ ಯಪ್ಪಠೇತ ಸದಾ ನರಃ ಸರ್ವ ಪಾಪಾದ್ವಿಮುಚ್ಚೇತ ಪ್ರಯತಾತ್ಮಾಯ ಆಚರೇತ್. ಇದು ಗೋವ್ರತ. ಇದನ್ನು ಪ್ರತಿ ದಿವಸ ಮಾಡೋದು ಒಂದಾದರೆ, ಈ ಗೋವನ್ನು ಕುರಿತಾದ ಸೂಕ್ತವನ್ನು ಹೇಳೋದು ಇನ್ನೊಂದು. ಅದು ಎಲ್ಲ ಪಾಪದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಘೃತಂ ವಾ ದಧಿವಾ ನಿತ್ಯಂ ಪ್ರಾಶ್ಯವಾ ಗೋಮತೀಂ ಜಪೇತ್ ಸ್ನಾತ್ವಾ ವಾ ಗೋಕರೀಶೇಣ ಪಠನ್ ಪಾಪಾತ್ ಪ್ರಮುಚ್ಯತೆ. ಗೋವನ್ನು ಹೊಗಳುವ ಮಂತ್ರಗಳನ್ನು ಹೇಳಬೇಕು ಪ್ರತಿ ದಿವಸ. ಏನು ಆಗಲಿಲ್ಲ ಅಂದರೆ ತುಪ್ಪವನ್ನು ಕುಡಿದು ಮೊಸರನ್ನು ಆಚಮನ ಮಾಡಿ, ಅಥವಾ ಎರಡರಲ್ಲಿ ಯಾವ್ದಾರು ಒಂದು, ಹಾಗೆ ಒಂದೋ ತುಪ್ಪವನ್ನು ಒಂದೋ ಮೊಸರನ್ನು ಸಾಂಕೇತಿಕವಾಗಿ ಸ್ವೀಕರಿಸಿ ಗೋ ಸೂಕ್ತವನ್ನು ಪಾರಾಯಣ ಮಾಡಬೇಕು. ಮನಸಾ ಗೋಮತೀಂ ಜಪ್ಪೇತ್ ಗೋಮತ್ಯ ನಿತ್ಯಮಾನ್ನಿಕಂ. ಮನಪೂರ್ವಕವಾಗಿ ಗೋ ಸೂಕ್ತವನ್ನು ಪಾರಾಯಣ ಮಾಡಬೇಕು. ದೇವತೆಗಳು ಕೂಡ ಅಂಥವರನ್ನು ಗೌರವಿಸ್ತಾರೆ. ಋಷಿಗಳು ಋಷಿತ್ವವನ್ನು ಹೊಂದಿದ್ದೇ ಈ ಗೋ ಸೂಕ್ತದಿಂದ. ಎಲ್ಲ ತರಹದ ಮಂಗಳವನ್ನು ಹೊಂದುತ್ತಾನೆ, ಎಲ್ಲ ಸಂಕಟದಿಂದ ಮುಕ್ತಿಯನ್ನು ಹೊಂದುತ್ತಾರೆ ಗೋ ಸೂಕ್ತವನ್ನ ಮಾಡಿದ್ರೆ. ಅಂದ್ರೆ ಏನು ಗೊತ್ತಾ, ಸಚ್ಚಾಸ್ತ್ರಗಳನ್ನು ಪಾರಾಯಣ ಮಾಡ್ತಾ ಇರಬೇಕು ಅನ್ನೋದಷ್ಟೇ ತಾತ್ಪರ್ಯ. ಗೋಸೂಕ್ತ ಅಂತ ಇದೆ, ಗೋಸೂಕ್ತ ಅಂತ ಹೇಳಿ ಇದೆ. ಆದರೆ ಎಲ್ಲ ಕರ್ತವ್ಯಗಳನ್ನು ಮಾಡಿ ಇದನ್ನು ಹೆಂಗ್ ಮಾಡೋದು ಅಂತ ಪ್ರಶ್ನೆ. ಸಮಯವೇ ಉಳಿಯಲ್ಲ ಅಲ್ವಾ? ಇವಾಗ ಪ್ರತಿ ದಿವಸ ನೀವು ಈ ಆಖ್ಯಾನವನ್ನು ಹೇಳಿದ್ರೆ ಒಳ್ಳೇದಾಗತ್ತೆ ಅಂತ ಇದೆ. ಅದು ಭಾಗವತ ಪ್ರತಿದೂ ಹೇಳುತ್ತೆ. ಇಡೀ ಭಾಗವತ ಮುಗಿಸಿ ಇದನ್ನು ತಗೊಳ್ಳಿಕ್ಕಾಗತ್ತಾ? ಅದಕ್ಕೆ ಒಂದಿಷ್ಟಿಷ್ಟು ಪಾರಾಯಣ ಪ್ರತಿ ದಿವಸವೂ ನಾವು ಮಾಡ್ತೇವೆ ಅಂತ. ಪ್ರಾಕ್ಟಿಕಲ್ ಆಗಿ ಮಾತನಾಡೋದಾದ್ರೆ ಹೀಗೆ ಮಾತನಾಡಬೇಕು. ಈ ಸೂಕ್ತಕ್ಕೆ ಮಾತ್ರ ಹೇಳೋದಾದ್ರೆ ಈ ಸೂಕ್ತದ ಬಗ್ಗೆ ಹೇಳುವಾಗ ಕೊರಳು ಬಿಚ್ಚಿ ಹೇಳೋದು, ಆಮೇಲೆ ಮುಂದಿದ್ದು ಇದನ್ನ ಮರೆತು ಮತ್ತೆ ಮುಂದಿನದ್ದು ಹೇಳ್ತಾರದು, ಆ ತರಹ ಆಗತ್ತೆ. ಅಥವಾ ನಮ್ಮ ರಾಜಕೀಯ ನಾಯಕರದ್ದಾದ ಹಾಗೆ ಪ್ರತಿಯೊಂದು ಮಹಾತ್ಮರು ಅಂತ ಅವ್ರೇನು ಅನ್ಕೊಂಡಿರ್ತಾರೆ, ಅವರ ಜನ್ಮ ಜಯಂತಿ ದಿವಸ ಯುವಕರಿಗೆ ಕರೆ ಕೊಟ್ಟು ಬಿಡ್ತಾರೆ ಸುಲಭವಾಗಿ, ಇವರ ತತ್ವವನ್ನು ಅನುಸರಿಸಲು ಕರೆ ಅಂತ. ಅವ್ರವ್ರದ್ದು ಪರಸ್ಪರ ವಿರುದ್ಧ ಇರುತ್ತೆ. ಇವ್ರು ಯಾವ ಮಹಾಪುರುಷರು ಅಂತ ಹೇಳ್ತಾರೆ, ಅವ್ರವ್ರದ್ದು ಪರಸ್ಪರ ವಿರುದ್ಧ ಇರುತ್ತೆ. ಎಂತ ಮಾಡೋದು ಅವಾಗ? ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕಿಲ್ಲ. ಇದು ಬಂತ, ಇದನ್ನ
ಹೇಳೋದು, ಅದು ಬಂತ ಅದನ್ನ ಹೇಳೋದು. ಈಗ ಕನಕದಾಸರದು ಬಂದಾಗ ಕನಕದಾಸರನ್ನು ಮುಚ್ಚಿ ಕುಲವೆಂದು ಹೊಡೆದಾಡಿದರು. ಎರಡೇ, ಆ ಲೈನ್ ಬಿಟ್ಟು ಮುಂದೆ ಹೋಗಲ್ಲ. ಅಲ್ಲಿ ಏಕಾದಶಿ ಮಾಡಲಿಕ್ಕೆ ಹೇಳಿದ್ದಾರೆ. ಪರಮಾತ್ಮನನ್ನು ಸರ್ವೋತ್ತಮ ಅಂತ ಗಟ್ಟಿಯಾಗಿ ಚಿಂತಿಸಬೇಕು ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಇಲ್ಲ, ಕುಲವೆಂದು ಈ ತರಹ ಮಹಾತ್ಮರನ್ನು ಹೇಳೋದಲ್ಲ. ಪ್ರಾಕ್ಟಿಕಲ್ ಆಗಿ ಹೇಳಬೇಕಾದ್ರೆ ವಿಮರ್ಶೆ ಮಾಡಿ ನಮ್ಮ ಜೀವನ ಶೈಲಿ ಯಾವುದು, ಈಗ ತಥ್ಯವಾದದ್ದು ಯಾವುದು, ಅರ್ಥವಾದ ಯಾವುದು ಅಂತ ಚಿಂತನೆ ಮಾಡಬೇಕು. ಹಾಗೆ ಇದನ್ನೂ ಕೂಡ ಇಲ್ಲಿ ಹೇಳಿದ್ದಾರೆ. ಹೌದು, ಪ್ರತಿದಿವಸ ಗೋಮತಿ ಗೋ ಸೂಕ್ತವನ್ನು ಪಾರಾಯಣ ಮಾಡಬೇಕು ಅಂತ. ಅವತ್ತಿನ ಕಾಲದಲ್ಲಿ ಗೋವು ಇರ್ತಾ ಇತ್ತು. ಗೋವಿಗೆ ತಿನ್ನಿಸ್ಬೇಕಾದ್ರೆ ಬ್ರಹ್ಮಗಾಯತ್ರಿಯನ್ನು ಜಪ ಮಾಡಿಬಿಟ್ರೆ ಮುಗೀತು. ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಇದೇ ಬ್ರಹ್ಮಗಾಯತ್ರಿ. ಓಂ ಭೂಹು ಭುವಃ ಸ್ವಹ ಅಂತನ್ನುವ ಆ ಒಂದು ವ್ಯಾಹೃತಿಯನ್ನು ಬಿಟ್ಟರೆ ಉಳಿದದ್ದು ಏನಿದೆ ಅದು ಬ್ರಹ್ಮಗಾಯತ್ರಿ. ಆ ಬ್ರಹ್ಮಗಾಯತ್ರಿಯನ್ನು ಪಠನೆ ಮಾಡ್ತಾ ಗೋವಿಗೆ ಗ್ರಾಸವನ್ನು ಕೊಟ್ಟರೆ ಮುಗೀತು. ಅದು ಕೂಡ ಇದೆ. ಅದರಿಂದ ಪಾರಾಯಣ ಮಾಡ್ತಾ ಬರೋದು ಒಂದು ಕಡೆಯಿಂದ ಮುಗಿತಾ ಮತ್ತೆ ಪಾರಾಯಣ ಇಷ್ಟು ಅಂತ ಹೇಳಿ ಸ್ವಲ್ಪ ಮಾಡಬೇಕಲ್ವಾ. ಏತತ್ ಪವಿತ್ರಂ ಕಾರ್ತ್ಸ್ನೇನ ಏತದ್ವ್ರತ ಮನುತ್ತಮಂ. ನೋಡಪ್ಪ, ಈ ವ್ರತ ಮಿಗಿಲು, ಗೋವ್ರತ. ಗೋವುಗಳನ್ನ ಕಾಲಿನಿಂದ ಒದೆಯದೇ ಇರೋದು, ಮಾತಿನಿಂದಾಗಲಿ ಮನಸ್ಸಿನಿಂದಾಗಲಿ ಅದಕ್ಕೆ ದ್ರೋಹ ಬಗೆದೇ ಇರೋದು, ಇವುಗಳೆಲ್ಲ ಗೋವ್ರತ. ಇನ್ನು ಗೋರಸವಿಲ್ಲದೆ ಯಜ್ಞ ಮಾಡೋಲ್ಲ ಅಂತನ್ನೋದು, ಅಂದ್ರೆ ತುಪ್ಪ ಹಾಕಲೇಬೇಕು. ಗೋ ಸೂಕ್ತವನ್ನ ಸಾಧ್ಯವಾದಷ್ಟು ಪಾರಾಯಣ ಮಾಡೋದು, ಇದೇ ಗೋವ್ರತ. ಇದಕ್ಕಿಂತ ಮಿಗಿಲಾದ ವ್ರತ ಇನ್ನೊಂದಿಲ್ಲ, ಸುಲಭವಾದ ವ್ರತ. ಅದಕ್ಕೀಗೇನಾಗಿದೆ, ಗೋಪದ್ಮ ವ್ರತ ಅಂತ. ಗೋವಿನ ಚಿತ್ರ ಬರೆದು ರಂಗೋಲಿಯಲ್ಲಿ ಅದಕ್ಕೆ ಪೂಜೆ ಮಾಡೋದು, ಮಂಡಲ ಬರೆದು ಪೂಜೆ ಮಾಡೋದು ತಾಂತ್ರಿಕ ಸಂಪ್ರದಾಯವೇ. ಇದೇ ಪ್ರಾಯ ಗೋಪದ್ಮ ವ್ರತಕ್ಕೆ ಪ್ರೇರಣೆ ಅಂತ ಹೇಳ್ಬೋದು. ಇಲ್ಲಿ ಆದಿತ್ಯರು ಬಂತಲ್ಲ, ಆದಿತ್ಯರ ತಂಗಿ ಇವಳು, ಇಂಥವರ ಮಗಳು, ಇಂಥವರ ತಾಯಿ, ರುದ್ರರ ತಾಯಿ ಅಂತೆಲ್ಲ ಬಂತಲ್ಲ. ಈ ತರಹದ ಗೋವನ್ನು ಚೆನ್ನಾಗಿ ಗೋಪದ್ಮವನ್ನು ಮಾಡಿದರೆ ಏನಂತ ಇದೆ, ಜನ್ಮ ಜನ್ಮಾಂತರದಲ್ಲಿ ಅಣ್ಣ ತಮ್ಮಂದಿರು ಪೋಷಕವಾಗಿರ್ತಾರೆ ಅಂತ ಹೇಳುವಂತಹ ಒಂದು ಪದ್ಧತಿ ಅಲ್ಲಿರೋದು. ಇದನ್ನೆಲ್ಲ ನೋಡಿದ್ರೆ ಹೌದು, ಈ ಅನುಸಂಧಾನ ಮಾಡಿದ್ರೆ ಹೌದು ಅಂತ ಅನ್ಸುತ್ತೆ. ಕ್ಷತ್ರಿಯಾಶ್ಚೈವ ಶೂದ್ರಾಶ್ಚ ಮಂತ್ರಹೀನಾಶ್ಚ ಯೇ ದ್ವಿಜಾಃ ಕಪಿಲಾಮುಪಜೀವಂತಿ ಕಥಮೇತತ್ ಪಿತರ್ಭವೇತ್. ಇನ್ನು ಎಲ್ಲರೂ ಕೂಡ ಕಪಿಲೆಯನ್ನು ಉಪಜೀವಿಸ್ತಾರೆ. ಎಲ್ಲ ವರ್ಗಭೇದಗಳಿಲ್ಲದೆ ಮಂತ್ರಹೀನರಾದವರು ಕಪಿಲೆಯನ್ನ ಗೌರವಿಸ್ತಾರೆ. ಇದರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಅದಕ್ಕೆ ಹೇಳ್ತಾರೆ, ಗೋವುಗಳಲ್ಲಿ ಕಪಿಲೆಯೇ ಮಿಗಿಲು. ಅದನ್ನು ದಾನ ಮಾಡಿದವ ಒಳ್ಳೆಯ ಫಲವನ್ನು ಪಡಿತಾನೆ. ಆದರೆ ಒಂದು ಕಪಿಲೆಯನ್ನ ದಂಡೇನ ಚರಣೇನ ವಾ ತೇಷಾಂ ಸ್ಪರ್ಶನ ಮಾತ್ರೇಣ ನರಕಾಯೋಪಪದ್ಯತೆ. ಕಪಿಲ ಗೋವನ್ನ ದಂಡದಿಂದಾಗಲಿ ಕಾಲಿನಿಂದಾಗಲಿ ಮುಟ್ಟಬಾರದು, ಅದು ಮಹಾಪಾಪ. ಪಾಪ ಅಂದ್ರೆ ಏನು ಗೊತ್ತಾ, ಜ್ಞಾನ ಪ್ರತಿಬಂಧಕವಾದದ್ದೇ ಪಾಪ. ಜ್ಞಾನ ಪ್ರಾಪಕವಾದದ್ದು ಪುಣ್ಯ. ಇದೇ ನಿರ್ಣಯ. ನೀವು ಕಪಿಲೆಯನ್ನ ಕಾಲಿನಲ್ಲಿ ಮುಟ್ಟಬೇಕು ಅಂದ್ರೆ ಎಂತಹ ಕೆಟ್ಟ ಮನಸ್ಥಿತಿ ಇರಬೇಕು. ಯಾಕಂದ್ರೆ ಅತ್ಯಂತ ಸಾಧು ಪ್ರಾಣಿ. ಹಸುವಿನಷ್ಟು ಸಾಧು ಪ್ರಾಣಿಯನ್ನ ಇನ್ನೆಲ್ಲಿ ನೋಡುತ್ತೇವೆ ನಾವು. ಅಷ್ಟು ಸಾಧು ಪ್ರಾಣಿ. ಮಕ್ಕಳು ಆಟ ಆಡ್ತಾ ಇದ್ರು,
ಕೆಲವೊಂದು ಏನೋ ಒದಿಬಹುದೇನೋ, ಯಾವುದೋ ಭಯದಿಂದಲೋ ಯಾವುದೋ ಇದರಿಂದ. ಆದರೆ ಸಾಮಾನ್ಯವಾಗಿ ಮಕ್ಕಳು ಆಟ ಆಡ್ತಾ ಇದ್ರೆ ಗೋವು ಏನು ಮಾಡೋಲ್ಲ. ಯಾಕೆಂದ್ರೆ ಅದಕ್ಕೂ ತನ್ನ ಕರುವನ್ನು ನೋಡ್ತಾ ಇದ್ದ ಹಾಗೆ ಅನ್ಸತ್ತೋ ಏನೋ. ಅದರಿಂದಾಗಿ ಗೋವು ಅಷ್ಟು ಸಾಧು ಪ್ರಾಣಿ. ಅದನ್ನ ಒದಿಬೇಕು ಅಥವಾ ನಿಷ್ಕಾರಣವಾಗಿ ದಂಡದಿಂದ ಹೊಡಿಬೇಕು ಅಂತ ಹೇಳಿದ್ರೆ ಯಾವ ಮನಸ್ಥಿತಿ ಇರಬೇಡ. ಕ್ರಮೇಣ ಅದು ಜಾಸ್ತಿಯಾಗಿ ವೇದವೂ ಬೇಡ ಅನ್ಸತ್ತೋ ಏನೋ. ಈ ತರಹ ದೇವರಿಂದ ದೂರಾಗುವ ಪ್ರಕ್ರಿಯೆ ಇರಬೇಕು ಅಂತ ನನಗನ್ಸತ್ತೆ. ಇರ್ಲಿ. ಪ್ರಹಾರ ಹತ ಮರ್ಮಾಂಗ ದುಃಖೇನ ಚ ಜಡೀಕೃತ ಪದಾನಿ ಯಾವದ್ಗಚ್ಚೇತ ತಾವಲ್ಲೋಕಾನ್ ಕೃಮಿರ್ಭವೇತ್. ಮಂತ್ರೇಣ ಯುಂಜಾತ್ ಕಪಿಲಾಂ. ನಾವು ಕಪಿಲೆಯನ್ನ ಹೋಗು ಅಂತ ಹೇಳಿ ವೇದ ಮಂತ್ರದಿಂದ ಹೇಳಬೇಕಂತೆ. ಇಲ್ಲವೇ ಪೌರುಷೇಯವಾದ ಪುರಾಣಗಳಲ್ಲಿ ಹೇಳಿದ ಮಾತಿನಿಂದ ಕಪಿಲೆಯನ್ನ ಮಾತನಾಡಿಸ್ಬೇಕಂತೆ. ಮಂತ್ರೇಣೈವ ಪ್ರಮುಂಚತೆ. ಕಪಿಲೆಯನ್ನ ಬಿಡುವಾಗ ಮಂತ್ರಪೂರ್ವಕವಾಗಿ ಬಿಡಬೇಕು. ಅಂದ್ರೆ ಮೇದುಕೊಂಡು ಬಾ ಅಂತ ಹೇಳುವಾಗ ಕಪಿಲೆಯನ್ನ ಆ ಒಂದು ಮಂತ್ರ ಇದೆ, ವಾಯವಸ್ಥೋಪಾಯವಸ್ಥ ದೇವೋವಸ್ಥವಿತಾ ಪ್ರಾರ್ಪಯತು ಶ್ರೇಷ್ಠತಮಾಯ ಕರ್ಮಣೇ ಅಂತ ಯಜುರ್ವೇದದಲ್ಲಿ ಬರುವಂತಹ ಮಂತ್ರ. ಪದೇ ಪದೇ ವಾಯವಃ ಸ್ಥ, ಹೊರಡಿರಿ ಗೋವುಗಳೇ. ಉಪಾಯವಃ ಸ್ಥ, ಕ್ಷೇಮವಾಗಿ ಬನ್ನಿ. ದೇವೋವ ಸವಿತಾ ಪ್ರಾರ್ಪಯತು, ಸವಿತೃ ದೇವ ನಿಮ್ಮ ರಕ್ಷಣೆಗಿರಲಿ. ಯಾಕೆ? ಶ್ರೇಷ್ಠತಮಾಯ ಕರ್ಮಣೆ, ಶ್ರೇಷ್ಠವಾದ ಕರ್ಮಕ್ಕಾಗಿ ಬನ್ನಿ ಅಂತ ಹೇಳಿ. ಆದ್ದರಿಂದಾಗಿ ಆ ಮಂತ್ರದಿಂದ ಗೋವನ್ನು ಬಿಡಬೇಕು, ಮಂತ್ರದಿಂದ ಗೋವನ್ನು ಸ್ವಾಗತ ಮಾಡಿಕೊಳ್ಬೇಕು ಅಂತಾರೆ. ಅದರಿಂದ ವೇದವೇತೃವಿಗೆ ಮಾತ್ರ ಕಪಿಲೆಯನ್ನ ಇಟ್ಟುಕೊಳ್ಳುವ ಅರ್ಹತೆ ಅಂತ ಮುಂದೆಯೂ ಹೇಳುತ್ತಾರೆ. ನೀವು ಅದನ್ನು ಹೊಡೆದರೆ ದುಃಖದಿಂದ ಎಷ್ಟು ಹೆಜ್ಜೆ ಹೋಗತ್ತೋ ಅಷ್ಟು 100 ವರ್ಷ, ತಪ್ಪಿದ್ರೆ ಅಷ್ಟು 1000 ವರ್ಷ ನರಕದಲ್ಲಿ ಇರಬೇಕಾಗತ್ತೆ. ಯಾವಚ್ಚ ಬಿಂದವಸ್ತಸ್ಯಾಹ, ಅಷ್ಟು ವರ್ಷ ಕ್ರಿಮಿಯಾಗಿ ಇರಬೇಕಾಗತ್ತೆ. ಎಷ್ಟು ಬಿಂದು ಬೀಳತ್ತೋ ಅದರ ರಕ್ತದ್ದು ಅಷ್ಟು 1000 ವರ್ಷಗಳ ಕಾಲ ನರಕದಲ್ಲಿ ಇರ್ತಾನೆ. ಅದರಿಂದಾಗಿ ಮಂತ್ರಹೀರೇನನುಯುತೋ ಮಜ್ಜಯೇ ತಮಸಿ ಪ್ರಭೋ. ಕಪಿಲೆ ಗೋವನ್ನ ಮಂತ್ರವಿಲ್ಲದೆ ಬಳಸಬಾರದು. ಆ ಕಾಲದಲ್ಲಿ ಕಪಿಲೆಯನ್ನ ಮಂತ್ರವೇತ್ತರಿಗೆ ಮಾತ್ರ ಕೊಡ್ತಾ ಇದ್ರು. ಕಪಿಲಾಂ ಯೇಪಿ ಜೀವಂತಿ ಬುದ್ಧಿಮೋಹಾನ್ವಿತಾ ನರಾಹ. ಕಪಿಲೆಯನ್ನ ಮಂತ್ರದೊಟ್ಟಿಗೆ ಜೋಡಿಸದವರು ಬುದ್ಧಿಮೋಹಕ್ಕೆ ಒಳಗಾಗ್ತಾರೆ. ಅದರಿಂದಾಗಿ ಯಾರು ವೇದವನ್ನ ಬಲ್ಲವರಿರ್ತಾರೆ ಅವರು ಕಪಿಲೆಯನ್ನ ಬಳಸಬೇಕು. ಯಾರಿಗೆ ವೇದ ಬರೋಲ್ಲ, ಯಾರಿಗೆ ವೇದ ಗೊತ್ತಿಲ್ಲ, ಅವರು ಕಪಿಲೆಯನ್ನ ಬಳಸಬಾರದು. ಹೀಗೊಂದು ಕ್ರಮ ಇತ್ತು ಒಂದು ಕಾಲದಲ್ಲಿ. ತಿಳ್ಕೊಳ್ಳೋಣ ಅಷ್ಟೆ, ಫಸ್ಟ್ ತಿಳ್ಕೊಳ್ಳೋಣ, ಆಮೇಲೆ ಮಾಡ್ಲಿಕ್ಕಾಗತ್ತೋ ಅಲ್ಲಿಲ್ಲ ಇಲ್ಲಿಲ್ಲ ಅಂತ ಹೇಳೋದು ಬೇಡ. ಹೀಗಿದೆ, ಫಸ್ಟ್ ತಿಳ್ಕೊಳ್ಳೋಣ. ಅದಕ್ಕೆ ಶುಕಾಚಾರ್ಯರು ಕೇಳ್ತಾರೆ, ನಾನಾ ವರ್ಣೈರುಪೇತಾನಾಂ ಗವಾಂ ಕಿಂ ಮುನಿ ಸತ್ತಮ ಕಪಿಲಾ ಸರ್ವವರ್ಣೇಶು ವರಿಷ್ಠತ್ವಮವಾಪ್ನುವನ್. ಅದಕ್ಕೆ ಶುಕಾಚಾರ್ಯರು ಕೇಳ್ತಾರೆ, ಅಪ್ಪ ಬೇಕಾಷ್ಟು ಬಣ್ಣಗಳಿದೆ ಗೋವುಗಳಲ್ಲಿ, ಕಪಿಲೆಯೇ ಯಾಕೆ ಶ್ರೇಷ್ಠ? ಅದಕ್ಕೆ ಅವರು ಹೇಳ್ತಾರೆ ವೇದವ್ಯಾಸರು, ಅಗ್ನಿಪುರಾಪ ಚಕ್ರಾಮ ದೇವೇಭ್ಯ ಇತಿ ನ ಶ್ರುತಂ. ಹೇಳ್ತೇನೆ ಕೇಳು. ಒಮ್ಮೆ ಅಗ್ನಿದೇವ ದೇವತೆಗಳಿಂದ ಪರಾರಿಯಾಗಿ ಬಿಟ್ಟ, ಕಣ್ಮರೆಯಾಗ್ತೇನೆ, ಅಡಗಿಕೊಳ್ತೇನೆ ಅಂತ.
ದೇವೇಭ್ಯೋ ಮಾಂ ಛಾದಯತ ಶರಣ್ಯಾ ಶರಣಂ ಗತಂ. ದೇವತೆಗಳು ನನ್ನನ್ನು ಸ್ವಲ್ಪ ದಿವಸ ಕಾಣದಿರಲಿ, ನನ್ನನ್ನು ಮುಚ್ಚಿಡಿ ಎಂದ. ಆಗ ಕೆಲವು ಗೋವುಗಳು ಊಚುಸ್ತಾಸ್ಸಹಿತಾಸ್ತತ್ರ ಸ್ವಾಗತಂ ತವ ಪಾವಕ. ಆಯಿತು, ನಿನಗೆ ಸ್ವಾಗತ, ನಮ್ಮೊಳಗಡೆ ಇರು ಅಂತಂದ್ರು. ಗೋಷು ಗುಪ್ತಂ ಚ ವಿಜ್ಞಾಯ ತಾಕ್ಷಿಪ್ರಮುಪತಸ್ಥಿರೇ. ಇತ್ತ ದೇವತೆಗಳು ಹುಡುಕಾಡ್ತಾ ಇದ್ದಾರೆ, ಅಗ್ನಿಯಲ್ಲಿ ಅಗ್ನಿಯಲ್ಲಿ ಅಂತ. ಗೋವನ್ನು ನೋಡಿದ್ರು, ಕಪಿಲೆ ಗೋವುಗಳನ್ನ. ಓಹ್, ಇಲ್ಲಿ ಅಗ್ನಿ ಇದ್ದಾನೆ ಅಂತ. ಯುಷ್ಮಾಸು ನಿವಸತ್ಯಗ್ನಿ ಇತಿಗಾ ಸಮಚೂಚುದನ್ ಪ್ರಕಾಶ್ಚತಾಂ ಹುತವಹೋ ಲೋಕಾನ್ನಚ್ಛೇತ್ತುಮರ್ಹಥ. ಆ ಎಲ್ಲರೂ ಕೂಡ ಗೋವುಗಳಿಗೆ ಹೇಳಿದರು ದೇವತೆಗಳು, ಅಲ್ಲಪ್ಪ, ನೀವು ಗೋವುಗಳನ್ನ ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುವವರು, ನೀವು ಗೋವುಗಳಲ್ವಾ, ಲೋಕಕ್ಕೆ ಅತ್ಯಂತ ಹಿತವನ್ನು ಉಂಟು ಮಾಡುವವರು. ಅಂತಹ ನೀವು ಲೋಕಕ್ಕೆ ಅಹಿತ ಉಂಟು ಮಾಡಬಹುದೇ? ಅಗ್ನಿಯನ್ನ ಅಡಗಿಸಿಕೊಂಡ್ರೆ ಲೋಕಕ್ಕೆ ಹಿತವಾಗತ್ಯೇ ಅಂತ ಕೇಳಿದ್ರು. ಅಧಿಗಮ್ಯ ಪಾವಕಂ ತುಷ್ಟಾಹ ತೇ ದೇವಾ ಸದ್ಯ ಏವತು ಅಗ್ನಿಂ ಪ್ರಚೋದಯಾಮಾತು ಕ್ರಿಯತಾಂ ಗೋಷ್ವನುಗ್ರಹ. ಆಗ ಅಗ್ನಿಗೆ ಹೇಳಿದ್ರು, ನೀನು ಹೊರಗಡೆ ಬಾ, ನಿನಗೆ ಏನು ಬೇಕೋ ಅದನ್ನು ನಾವು ಕೊಡ್ತೇವೆ ಅಂತ. ಅಗ್ನಿದೇವ ಹೊರಗಡೆ ಬಂದ. ಬರುವಾಗ ಗೋವುಗಳಿಗೆ ಅನುಗ್ರಹ ಮಾಡು ಅಂದ. ಬೆಳ್ಳಗಿರುವ ಗೋವುಗಳನ್ನ ಅಗ್ನಿದೇವ ಕಪಿಲ ಬಣ್ಣದಲ್ಲಿ ತಿರುಗಿಸಿದ. ಅದರಿಂದ ಅಗ್ನಿದೇವನ ಸನ್ನಿಧಾನವಿರೋದರಿಂದ ಆ ಗೋವನ್ನ ಕಪಿಲ ಅಂತ ಕರೆದ್ರು. ವಾಸ್ತವವಾಗಿ ಗೋವುಗಳಲ್ಲಿ ಸೂರ್ಯನ ಕಿರಣಗಳ ವಿಶೇಷ ಸನ್ನಿಧಾನ ಇದೆ. ಗೋವುಗಳ ಬೆನ್ನು ಸೂರ್ಯನ ಕಿರಣಗಳನ್ನು ಹೀರಿಕೊಳ್ಳುವ ಹಾಗೆ ಇದೆ. ಅದರಿಂದಾಗಿ ಶುದ್ಧವಾದ ಗೋವಿನ ಹಾಲು ಹಳದಿ ಬಣ್ಣದಲ್ಲಿ ಇರುತ್ತೆ. ಯಾಕೆ ಅಂದರೆ ಸೂರ್ಯನ ಕಿರಣಗಳನ್ನು ಹೀರಿರುತ್ತೆ. ಆದ್ದರಿಂದ ಈ ಕಪಿಲೆಯಲ್ಲಿ ಅಗ್ನಿಯ ಸನ್ನಿಧಾನವೂ ಇದೆ. ಅಗ್ನಿ ಬ್ರಾಹ್ಮಣ ವರ್ಣಾಭಿಮಾನಿ ದೇವತೆ. ಅಗ್ನಿದೇವ ಬ್ರಾಹ್ಮಣ ವರ್ಣಾಭಿಮಾನಿ ದೇವತೆ. ಮತ್ತೆ ಅಗ್ನಿಯನ್ನ ವೇದದಿಂದ ಸಂಸ್ಕರಿಸಿದಾಗಲೇ ನಮಗೆ ಎಲ್ಲವನ್ನ ಅವನು ಕೊಡೋದು. ಈ ಎಲ್ಲ ಕಾರಣದಿಂದ ಕಪಿಲೆಯನ್ನ ವೇದವೇತೃವಾದ ಬ್ರಾಹ್ಮಣ ಅದನ್ನ ಪಾಲಿಸಬೇಕು. ತಸ್ಮಾದ್ಧಿತರವರ್ಣಾನಾಂ ಕಪಿಲಾಂ ಗಾಂ ಪ್ರದಾಪಯ ಶ್ರೋತ್ರಿಯಾಯ ಪ್ರಶಾಂತಾಯ ಪ್ರಯತಾಯ ಅಗ್ನಿಹೋತ್ರಿಣೇ. ಶ್ರೋತ್ರಿಯ ಅಂದರೆ ಶಾಸ್ತ್ರ ಸಂಪನ್ನ, ಪ್ರಶಾಂತನಾಗಿರಬೇಕು, ಅಗ್ನಿಹೋತ್ರವನ್ನು ಮಾಡ್ತಾ ಇರಬೇಕು. ಅಂಥವನಿಗೆ ಕಪಿಲೆಯನ್ನು ಕೊಡಬೇಕು. ಯಾವಂತಿ ರೋಮಾಣಿ ಭವಂತಿ ಧೇನ್ವಾ ಯುಗಾನಿ ತಾವಂತಿ ಪುನಾತಿ ದಾತೃನ್. ಯಾವಂತಿ ರೋಮಾಣಿ, ಕಪಿಲೆಯನ್ನ ವೇದಜ್ಞನಾದವನಿಗೆ ಕೊಟ್ಟರೆ ಅದರ ರೋಮಗಳು ಎಷ್ಟಿವೆಯೋ ಅಷ್ಟು ವರ್ಷ, ಅಷ್ಟು ಯುಗಗಳ ಕಾಲ ಸ್ವರ್ಗದಲ್ಲಿ ಇರ್ತಾನಂತೆ. ಶುಕಃ ಕೇನ ವರ್ಣ ವಿಭಾಗೇನ. ದಿಲೀಪ್ ರತ್ನಾಕರರ ಪ್ರಶ್ನೆ, ಅಗ್ನಿ ಅಡಗಿದ್ದು ಯಾಕೆ ಅಂತ. ಅಗ್ನಿಗೆ ಸರ್ವಭಕ್ಷಕನಾಗುವಂತ ಒಂದು ಶಾಪ ಕೊಟ್ಟರು. ಅದು ಆದಿಪರ್ವದಲ್ಲಿ ಬರುತ್ತೆ. ಆಗ ಅಗ್ನಿದೇವ ಅಡಗಿದ. ಅದು ಮೊದಲನೇ ಬಾರಿ ಅಡಗಿದ್ದು. ಎರಡನೇ ಬಾರಿ ದೇವತೆಗಳಿಗೆ ಪ್ರಯಾಜ ಅಂತನ್ನುವ ಆಹುತಿ ಬೇಕು ಅಂದ. ಅವರು ಕೊಡೋಲ್ಲ ಅಂದ್ರು. ಅವಾಗ ಅಡಗಿದ. ಇದು ಅಡಗಿದ್ದು. ಅದನ್ನ ಅಲ್ಲಿ ಹೇಳಲಿಲ್ಲ, ಇಲ್ಲಿ ಹೇಳಿದ್ದಾರೆ.
ಕೇನ ವರ್ಣ ವಿಭಾಗೇನ ವಿಜ್ಞೇಯ ಕಪಿಲಾ ಭವೇತ್. ಇನ್ನು ಕಪಿಲೆಯ ಲಕ್ಷಣವನ್ನ ಹೇಳಿ. ಏನು ಲಕ್ಷಣ ಕಪಿಲೆಯ ಲಕ್ಷಣ? ಆಗ ಹೇಳ್ತಾರೆ, ನೇತ್ರಯೋ ಶೃಂಗಯೋಶ್ಚೈವ, ಕಣ್ಣು ಜೇನಿನ ಬಣ್ಣ ಇದ್ರೆ, ಶೃಂಗಯೋಶ್ಚೈವ ಕೊಂಬು ಸ್ವಲ್ಪ ಬೇರೆ ಬಣ್ಣದಲ್ಲಿ ಇದ್ರೆ, ಖುರೇಶು ವೃಷಣೇಶು ಚ, ಖುರ ಕೆಚ್ಚಲಿನ ಹತ್ತಿರದ ಭಾಗ, ಕರ್ಣತಃ ಕಿವಿಯಿಂದ ಮೂಗಿನಿಂದ ಕಪಿಲ ಆಗಿದ್ರೆ 6 ತರಹದ ಕಪಿಲೆ. ಇದರಲ್ಲಿ ಯಾವುದಾದ್ರೂ ಒಂದರಿದ್ರೆ, ಕೇವಲ ಕಣ್ಣು ಕಪಿಲವಾಗಿದ್ರು ಜೇನು ಬಣ್ಣದಲ್ಲಿ ಇದ್ರೂ ಕೂಡ ಇದು ಕಪಿಲೆ ಅಂತ. ಒಂದೋ ಕೊಂಬು ಕಪಿಲ ಬಣ್ಣದಲ್ಲಿ ಕೆಂಚು ಬಣ್ಣದಲ್ಲಿ ಇದ್ರೂ ಕೂಡ ಅದು ಕೂಡ ಕಪಿಲೆಯೇ. ಇನ್ನು ಖುರ ಗೊರಸು ಅಂತ ಏನು ಹೇಳ್ತೇವೆ, ಅದು ಕೆಂಚು ಬಣ್ಣದಲ್ಲಿದ್ರೂ ಕೂಡ. ಹೀಗೆ ಆಗ್ನೇಯೀ ನೇತ್ರ ಕಪಿಲ ಖುರೈರ ಮಾಹೇಶ್ವರಿ ಭವೇತ್. ಅದಕ್ಕೂ ಒಂದು ಸ್ಪೆಷಲ್ ಆದ ಜಾತಿಗಳಿದೆ ಗೋವುಗಳಲ್ಲಿ. ಕಣ್ಣಿನಿಂದ ಕಪಿಲ ಆಗಿದ್ರೆ ಅದನ್ನ ಆಗ್ನೇಯಿ ಅಂತ ಕರೀತಾರೆ. ಗೊರಸಿನಿಂದ ಕಪಿಲ ಆಗಿದ್ರೆ ಅದನ್ನ ಮಾಹೇಶ್ವರಿ ಅಂತ ಕರೀತಾರೆ. ಗ್ರೀವಾಯಾಮ್ ವೈಷ್ಣವಿ ಜ್ಞೇಯ, ಗಂಗೆ ದೊಗಲು, ಆ ಗಂಗೆ ದೊಗಲಿನಲ್ಲಿ ಕಪಿಲ ಆಗಿದ್ರೆ ಅದನ್ನ ವೈಷ್ಣವಿ ಅಂತ ಕರೀತಾರೆ. ಪೂಷ್ಣೋರ್ಘ್ರಾಣಾದ ಜಾಯತ, ಇನ್ನು ಮೂಗು ಕಪಿಲ ಬಣ್ಣದ್ದಾಗಿದ್ರೆ ಅದನ್ನ ಪೌಷ್ಣಿ ಅಂತ ಕರೀತಾರೆ. ಈ ರೀತಿ ಬೇರೆ ಬೇರೆ ಗೋವುಗಳನ್ನ ಬೇರೆ ಇಷ್ಟು ಸಣ್ಣ ಸಣ್ಣ ವ್ಯತ್ಯಾಸ ಇರುವುದಕ್ಕೂ ಕೂಡ ಒಂದು ಜಾತಿ ಉಂಟು. ಇದು ಯಾವುದನ್ನು ಕೂಡ ಹಿಂಸೆ ಮಾಡಬಾರದು. ಈ ಕಪಿಲೆ ಗೋವನ್ನ ಯಾವುದೇ ಕಾರಣಕ್ಕೂ ಸವಾರಿ ಗಿವಾರಿ ಎಲ್ಲ ಮಾಡಬಾರದು. ಕಪಿಲ ಗೋವನ್ನ ಬಿಡಬೇಕಷ್ಟೆ, ಅದರ ಹಾಲು ತೆಕ್ಕೊಳ್ಬೇಕು. ಮಕ್ಕಳನ್ನು ಕೂಡ ತಮಾಚೆಗೂ ಅದರ ಮೇಲೆ ಕೂಡಿಸಬಾರದು. ವ್ಯಾಘ್ಧಿಗ್ರಸ್ತೋ ಜಡೋ ರೋಗಿ ಭವೇನ್ ಮಾನುಷ್ಯಮಾಗತಃ. ಇನ್ನು ಕಪಿಲೆ ಗೋವಿನ ಹಾಲನ್ನ ಮಾರಬಾರದು. ನೀವು ಕುಡಿಬಹುದು, ಬಳಸಬಹುದು, ಮಾರಬಾರದು. ಹಾಲನ್ನು ಮಾರಬಾರದು. ಹಾಗೆ ಮಾರಿದರೆ ತಿರ್ಯಗ್ಯೋನಿಯಲ್ಲಿ ಹುಟ್ಟುತ್ತಾನೆ, ಒಂದೋ ವ್ಯಾಧಿಗ್ರಸ್ತನಾಗ್ತಾನೆ. ಅದರಿಂದ ಗೋವಿನ ಬಗ್ಗೆ ಈ ಎಚ್ಚರ ಇರಬೇಕು. ಗೋವಿನ ಬಗ್ಗೆ ಎಚ್ಚರ ಕಳೆದುಕೊಂಡ್ರೆ ಮುಂದಿನ ಜನ್ಮದಲ್ಲಿ ಅಲ್ಪಾಯು ಆಗ್ತಾನೆ, ಒಳ್ಳೆಯ ಪರಿಸರವನ್ನು ಪಡೆಯೋಲ್ಲ. ಏತು ಪಾಪ ಹ್ಯಸೂಯಂತೆ ಕಪಿಲಾಂ ವಾಹಯಂತಿ ಚ ನಿರಯೇಷು ಪ್ರತಿಷ್ಠಂತೆ ಯಾವದಾ ಭೂತ ಸಂಪ್ಲವಂ. ಆಮೇಲೆ ಕಪಿಲೆಯನ್ನ ಯಾರು ದ್ವೇಷ ಮಾಡ್ತಾರೆ ಕಪಿಲೆ ಗೋವನ್ನ, ಅವರು ಈ ಎಲ್ಲ ಪಾಪವನ್ನು ಪಡೆಯುತ್ತಾರೆ. ಈ ರೀತಿ 71ನೆಯ ಅಧ್ಯಾಯ. ಇನ್ನು 72ನೆಯ ಅಧ್ಯಾಯ. ಯುಧಿಷ್ಠಿರ ಕೇಳ್ತಾನೆ, ಅಲ್ಲ ಶಾಸ್ತ್ರ ಹೇಳುತ್ತೆ ನಿತ್ಯ ಪುಷ್ಟಾಂ ಕರೀಷಿಣೀಂ ಅಂತ. ಲಕ್ಷ್ಮೀದೇವಿ ಗೋಮಯದಲ್ಲಿ ಇದ್ದಾಳೆ, ಸೆಗಣಿಯಲ್ಲಿ ನೆಲೆಗೊಂಡಿದ್ದಾಳೆ. ಕರೀಚ ಅಂದ್ರೆ ಸೆಗಣಿ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ. ಹಾಗಾದ್ರೆ ಕೇಳು ಅಂತಾರೆ. ಇದ್ರ ಬಗ್ಗೆ ಬೇಕಾ ನಿನಗೆ? ಲಕ್ಷ್ಮೀದೇವಿ ಹಾಗೂ ಗೋವುಗಳ ಸಂವಾದವನ್ನ ಹೇಳ್ತೇನೆ ಕೇಳು. ಲಕ್ಷ್ಮೀದೇವಿ ಏನು ಮಾಡಿದಳು? ಗೋವಿನ ಮಧ್ಯಕ್ಕೆ ಬಂದರು. ಗೋವುಗಳಿಗೆ ಆಶ್ಚರ್ಯ ಆಯಿತು. ಯಾರು ನೀನು? ಹೀಗೆ ಬಂದಿರುವೆ?
ನಿನ್ನ ರೂಪ ಸಂಪತ್ತಿನಿಂದ ನಮಗೆ ಆಶ್ಚರ್ಯ ಆಗಿದೆ, ನೀನು ಯಾರು ಅಂತ ಹೇಳು, ಬಂಗಾರದ ಬಣ್ಣದವಳೇ ಹೇಳು ಅಂತಂದ್ರು. ಸುವರ್ಣಾಂ ಹೇಮ ಮಾಲಿನೀಂ ಅನ್ನೋದಲ್ವೇ, ಸುವರ್ಣಾಂ ಬಂಗಾರದ ಬಣ್ಣದವಳು ಲಕ್ಷ್ಮಿ. ಅವಳನ್ನು ಕೇಳಿದ್ರು, ಯಾರು ನೀನು ಅಂತ. ಅದಕ್ಕೆ ನನ್ನ ಹೆಸರು ಶ್ರೀಹಿ ಅಂತ ಕರೀತಾರೆ, ನಾನು ದೈತ್ಯರನ್ನ ಈಗ ತಾನೇ ಬಿಟ್ಟು ಬಂದಿದ್ದೇನೆ. ಇಂದ್ರ, ಸೂರ್ಯ, ಚಂದ್ರ, ವಿಷ್ಣು, ವರುಣ, ಅಗ್ನಿ ಅವರೆಲ್ಲರಲ್ಲಿ ನಾನು ನೆಲೆಗೊಂಡಿದ್ದೇನೆ. ನಾನು ಯಾರನ್ನ ದ್ವೇಷ ಮಾಡ್ತೇನೆ ಅವರು ನಾಶ ಆಗ್ತಾರೆ, ಧರ್ಮಾರ್ಥ ಕಾಮಗಳಿಂದ ಹೀನರಾಗ್ತಾರೆ. ಧರ್ಮಾರ್ಥ ಕಾಮಹೀನಾಶ್ಚ ತೇ ಭವಂತ್ಯ ಸುಖಾನ್ವಿತಾ. ಆ ತರಹದ ಲಕ್ಷ್ಮಿ ನಾನು, ನಿಮ್ಮಲ್ಲಿ ನಾನು ವಾಸ ಮಾಡಬೇಕು ಅಂತ ಇದ್ದೇನೆ, ನಿಮ್ಮನ್ನು ಕೇಳೋಣ ಅಂತ ಬಂದೆ. ಆಗ ಗೋವುಗಳು ಒಟ್ಟಿಗೆ ಅನುಮತಿ ಕೊಡಲಿಲ್ಲ. ಅಧ್ರುವ ಚಪಲಾಚತ್ವಂ ಸಾಮಾನ್ಯ ಬಹುಭಿಸ್ಸಹ. ಲಕ್ಷ್ಮಿ ಚಂಚಲಳು ಅಂತ ನಾವು ಕೇಳಿದ್ದೇವೆ. ಒಂದು ಕಡೆ ನಿಯತವಾಗಿ ವಾಸ ಮಾಡೋಲ್ಲ. ಒಂದು ಕಾಲದಲ್ಲಿ ಇವರು ಸಂಪನ್ನರಾದರೆ ಇನ್ನೊಂದು ಕಾಲದಲ್ಲಿ ಅವರು ಸಂಪನ್ನರಾಗ್ತಾರೆ. ಆದ್ದರಿಂದ ನೀನಿರೋದು ಬೇಡ, ನತ್ವಾಮಿಚ್ಛಾಮ ಭದ್ರಂತೆ ಗಮ್ಯತಾಂ ಯತ್ರ ರೋಚತೆ. ಎಲ್ಲಿಗೆ ಬೇಕಾದರೂ ಹೋಗಬಹುದು ಅಂತಂದ್ರು ಗೋವುಗಳೆಲ್ಲ. ಆಗ ಕಿಮೇ ತದ್ವಕ್ಷಮಂ ಗಾವಃ ಯನ್ಮಾಂ ನೇಹಾಭಿನಂದಥಾ. ಅಲ್ಲ ಗೋವುಗಳೇ, ಯಾಕೆ ನನ್ನನ್ನು ಅಭಿನಂದಿಸ್ತಾ ಇಲ್ಲ, ನನ್ನನ್ನು ಯಾಕೆ ತಗೊಳ್ತಾ ಇಲ್ಲ? ನಿಮ್ಮಂತಹ ಕರುಣಾವಂತರೇ ಬೇಡ ಅಂದಮೇಲೆ ಏನರ್ಥ? ನನಗಾಗಿ ಎಲ್ಲರೂ ತಪಸ್ಸು ಮಾಡ್ತಾರೆ. ದೇವತೆಗಳು, ದಾನವರು, ಗಂಧರ್ವರು, ಪಿಶಾಚರು, ಉರಗರು, ರಾಕ್ಷಸರು ಎಲ್ಲರಿಗೂ ನಾನು ಬೇಕು ಸಂಪತ್ತು ರೂಪಳಾಗಿ. ನೀವ್ಯಾಕೆ ನನ್ನನ್ನು ತೆಗೆದುಕೊಳ್ಳೋದಿಲ್ಲ? ನನ್ನ ಯಾಕೆ ಅವಮಾನ ಮಾಡ್ತಾ ಇದ್ದೀರಾ? ನಾವಮನ್ಯಾಮಹೇ ದೇವಿ ನತ್ವಾಂ ಪರಿಭವಾಮಹೇ ಅಧ್ರುವ ಚಲಚಿತ್ತಾಸಿ ತತಸ್ತ್ವಾಂ ವರ್ಜಯಾಮಹೇ. ಇಲ್ಲ ದೇವಿ, ನಿನ್ನನ್ನು ಅವಮಾನ ಮಾಡ್ತಾ ಇಲ್ಲ, ನಾವು ನಿನ್ನನ್ನು ತಿರಸ್ಕರಿಸ್ತಾ ಇಲ್ಲ. ಆದರೆ ಒಂದು ಕಡೆ ನಿನ್ನ ನೆಲೆ ನಿಲ್ಲೋದಿಲ್ಲ ಅಂತ ಹೇಳಿರೋದ್ರಿಂದಾಗಿ ನೀನು ಬೇಡ ಅಂತ ಹೇಳ್ತಾ ಇರೋದು. ಇಲ್ಲ ಇಲ್ಲ, ಯಾವಾಗಲೂ ನಿಮ್ಮಲ್ಲಿ ನಾನಿರ್ತೇನೆ, ನಿಮ್ಮನ್ನು ಬಿಡಲ್ಲ. ಸುಪ್ರೀತಾಂಗೇ ಚುವೋ ವಸ್ತುಂ ಇಚ್ಛಾಮೀಹನ ಕುತ್ಸಿತೇ. ಇಲ್ಲ, ನಿಮ್ಮಲ್ಲಿಯೇ ನಾವು ಇರ್ತೇನೆ. ನಿಮ್ಮನ್ನ ಯಾರು ಗೌರವಿಸ್ತಾರೆ ಅವರಲ್ಲಿ ನಾನಿರ್ತೇನೆ. ಅವರನ್ನು ಬಿಟ್ಟು ಹೋಗಲ್ಲ. ನಿಮಗೇನು, ನಾನು ಅಧ್ರುವ, ಒಂದು ಕಡೆ ನೆಲೆ ನಿಲ್ಲೋದಿಲ್ಲ, ಮನಸ್ಸು ಬಂದ ಕಡೆಗೆ ಹೋಗ್ತಾಳೆ ಅಂತ ನಿಮಗೆ ಆಕ್ಷೇಪ ಅಲ್ವೇ? ಅದಿಲ್ಲ ಬಿಡಿ, ಇನ್ನು ನಾನೆಲ್ಲೂ ಹೋಗಲ್ಲ ಅಂತ ಅವಳು ಹೇಳಿದಳು. ಅವಶ್ಯಂ ಮಾನನಾ ಕಾರ್ಯ ತವಾಸ್ಮಾಭಿರ್ಯಶಸ್ವಿನಿ. ಆಯಿತು, ನಮ್ಮ ಎಲ್ಲ ಜಾಗವನ್ನು ಕೂಡ ತುಂಬಿಕೊಂಡಿದ್ದಾರೆ. ಶಕ್ರನ್ಮೂತ್ರೇ ನಿವತತಾಂ ಪುಣ್ಯಮೇ ತದ್ಧಿನಶ್ಚುಭೇ. ನಮ್ಮ ಶಕೃತ್ ಅಂತಂದ್ರೆ ಮಲ, ಮೂತ್ರ, ಅದರಲ್ಲಿ ನೀವು ವಾಸ ಮಾಡಿ. ಹೀಗಾಗಿ ಗಂಜಲ ಹಾಗೂ ಗೋಮಯದಲ್ಲಿ, ಸೆಗಣಿಯಲ್ಲಿ ಅವಳು ಇರ್ತಾಳೆ. ಆಗ ಲಕ್ಷ್ಮೀದೇವಿ ಸಂತೋಷ ಪಡ್ತಾಳೆ ಅಂತ ಇದೊಂದು ಅರ್ಥವಾದ. ಇದರ ಅಭಿಪ್ರಾಯ ಇದೆಲ್ಲವೂ ಕೂಡ ಪವಿತ್ರ ಗೋವಿನದ್ದು ಅಂತ. ಇಲ್ಲಿಗೆ 72ನೇ ಅಧ್ಯಾಯ ಮುಗಿತು. ನಮ್ಮನ್ನ ತಮಾಷೆ ಮಾಡ್ತಾರೆ, ಹಸುವಿನ ಮೂತ್ರವನ್ನು ಸಿಂಪಡಿಸಿಕೊಳ್ತಾರೆ ಅಂತ. ಬೇರೆ ದೇಶಗಳಲ್ಲಿಯೂ ಕೂಡ ಹಸುವಿನ ಮೂತ್ರದಲ್ಲಿ ಸ್ನಾನ ಮಾಡೋರನ್ನ ನೋಡಿದ್ದೇವೆ ನಾನು. ಏನೇ ಆಗಲಿ, ಆ ದೇಶದ ಬಿಡಿ,
ಯಾವುದೋ ಆಫ್ರಿಕನ್ ಕಂಟ್ರಿ, ಯಾವುದೋ ಬಿಡಿ, ಒಂಟೆಗಿಂತ ಉತ್ತಮ ಅಲ್ವೇ? ಹಸುವಿಗೆ ತದ್ವಿರುದ್ಧವಾದದ್ದು ಒಂಟೆ. ಹಸು ಎಷ್ಟು ಪ್ರೀತಿಸತ್ತೋ ಒಂಟೆ ಅಷ್ಟೇ ನಿರ್ಭಾವುಕ, ಯಾರನ್ನೂ ಪ್ರೀತಿಸೋಲ್ಲ. ಈ ರೀತಿ 72ನೇ ಅಧ್ಯಾಯ ಆಯಿತು. ಏತಗಾಸ್ತಂ ಪ್ರಯಚ್ಛಂತಿ. ಇನ್ನು ಗೋವುಗಳು ಎಲ್ಲಿ ಇರುತ್ತೆ ಅಲ್ಲಿ ಯಾಗ ಯಜ್ಞಗಳು. ಗೋವುಗಳಿಲ್ಲದೆ ಯಜ್ಞವಿಲ್ಲ, ಗೋದಾನಕ್ಕೆ ಸಮವಾದ ದಾನವಿಲ್ಲ. ಹಾಲು, ಮೊಸರು, ತುಪ್ಪ ಎಲ್ಲವೂ ಕೂಡ ಪಾಪ ಪ್ರಮೋಚನ. ಗೋವು ತೇಜಸ್ಸಿನ ಆಕಾರ, ಗೋವುಗಳಿಗಿಂತ ಪವಿತ್ರವಾದದ್ದಿಲ್ಲ. ಇಂದ್ರ ಹಾಗೂ ಬ್ರಹ್ಮದೇವರ ಸಂವಾದ ಇದೆ. ಒಂದು ಬಾರಿ ಬ್ರಹ್ಮದೇವರು ಇದ್ದಾಗ ಬ್ರಹ್ಮದೇವರ ಜೊತೆಗೆ ನಾರದ, ಪರ್ವತ, ವಿಶ್ವಾವಸು, ಹಹಾ ಹಹು, ಹಾ ಹೂ ಅಲ್ಲ, ಹಹಾ ಹಹು, ಅವರು ಎಲ್ಲ ಇದ್ರು, ವಿಶ್ವಾವಸು ಎಲ್ಲ. ಅವಾಗ ಋತುಗಳು ಎಲ್ಲರೂ ದೇವತೆಗಳಿದ್ದಾಗ ಇಂದ್ರನು ಬಂದ. ಇಂದ್ರ ಕೇಳ್ತಾನೆ, ಗೋವುಗಳನ್ನು ಕೊಟ್ಟವರಿಗೆ ಶ್ರೇಷ್ಠವಾದ ಲೋಕ ಸಿಗತ್ತೆ ಅಂತ ಕೇಳಿದೆವಲ್ಲ, ಗೋವುಗಳಂತದ್ದೇನು ಮಾಡುದುವು? ತಪಸ್ಸು ಮಾಡುದುವೋ, ಬ್ರಹ್ಮಚರ್ಯ ಮಾಡಿದವೋ, ಏನು ಮಾಡುದುವು? ಯಾಕೆ ಅವುಗಳಿಗಷ್ಟು ಮಹತ್ವ ಅಂತ. ಆಗ ಬ್ರಹ್ಮದೇವರು ಹೇಳಿದರಂತೆ, ಗೋವುಗಳನ್ನ ಅವಮಾನ ಮಾಡಿದರೆ ನೀನು ಕೂಡ ಕೆಳಗಡೆ ಬೀಳ್ತೀಯ ನಿನ್ನ ಸ್ಥಾನದಿಂದ. ಅಂದ್ರೆ ಅಷ್ಟು ಪವಿತ್ರವಾದದ್ದು ಅಂತ. ಏತಾಸಾಂ ತನಯಾಶ್ಚಾಪಿ ಕೃಷಿಯೋಗ ಮುಪಾತತೆ. ಗೋವಿನ ಗಂಡು ಮಕ್ಕಳು ಅಂದ್ರೆ ಎತ್ತುಗಳು ಕೃಷಿಗೆ ಪೂರಕ. ಹೆಣ್ಣು ಮಕ್ಕಳು ತಾಯಂದಿರ ತರಹ ಹಾಲು ಉಡಿಸ್ತಾರೆ. ಮುನಿಗಳನ್ನ ಧಾರಣೆ ಮಾಡೋದೇ ಈ ಹಸು. ಅವಾಗೆಲ್ಲ ದಿವಸ ಊಟ ಮಾಡ್ಕೊಳ್ಳೋ ಪದ್ಧತಿ ಎಲ್ಲಿತ್ತು ಬ್ರಾಹ್ಮಣರಿಗೆ? ದಿವಸ ಬಗೆ ಬಗೆಯಾಗಿ ಮಾಡ್ಕೊಂಡು ತಿನ್ನೋದು ಈಗಲೇನೆ. ಅವಾಗ ಬ್ರಾಹ್ಮಣರು ತಪಸ್ಸು ಮಾಡೋದು, ವೇದಾಧ್ಯಯನ ಮಾಡೋದು, ಹಾಲು ಕುಡಿಯೋದಷ್ಟೇ. ಯಾವುದೋ ಒಬ್ಬ ರಾಯನ ಮದುವೆ ಆದ್ರೆ ಮಾತ್ರ ಊಟ. ಅಲ್ಲಿಗೆ ಹೋಗ್ತಾ ಇದ್ರು, ಅಲ್ಲಿ ಏನ್ ಮಾಡ್ತಾ ಇದ್ರು, ಯಾರು ಮಾಡ್ತಾ ಇದ್ರು ಅದನ್ನು ತಗೊಳ್ತಾ ಇದ್ರು. ಅದರಿಂದ ಗೋವುಗಳು ಅಂತ ಹೇಳಿದ್ರೆ ಬಹಳ ಮಿಗಿಲು. ಪುರಾ ದೇವ ಯುಗೇ ತಾತ ದೈತ್ಯೇಂದ್ರೇ ಚು ಮಹಾತ್ಮತು ತ್ರೀನ್ ಲೋಕಾನ್ ಅನುಶಾಸತ್ಸು ವಿಷ್ಣು ಗರ್ಭತ್ವಮಾಗತೆ ಅದಿತ್ಯಾಂ ತಪ್ಯಮಾನಾಯಾಂ ತಪೋಘೋರಂ ಸುದುಶ್ಚರಂ. ಬಹಳ ಹಿಂದೆ ದೈತ್ಯರೆಲ್ಲ 3 ಲೋಕವನ್ನು ಆಳ್ತಾ ಇದ್ರು. ದೇವತೆಗಳಿಗೆ ಸ್ಥಾನವೇ ಇರಲಿಲ್ಲ, ಅಧಿಕಾರವೇ ಇರಲಿಲ್ಲ. ಅವಾಗ ಅದಿತಿ ಗರ್ಭದಲ್ಲಿ ದೇವರನ್ನ ಹೊತ್ತಿದ್ದಳು. ಅವಾಗ ಸುರಭಿ ಅಂತ ಹೇಳಿ ಗೋಮಾತೆ, ಅವಳು ಕೂಡ ತಪಸ್ಸು ಮಾಡಿದಳು. ನನ್ನ ಹತ್ತಿರ ಅವಳು ಬಂದ್ಲು, ಯಾಕಮ್ಮ ತಪಸ್ಸು ಮಾಡ್ತಾ ಇದಿ ಅಂತ. ಅದಕ್ಕೆ ಸುರಭಿ ಹೇಳದಂತೆ, ನೀನು ಯಾವ ವರವನ್ನ ಕೊಡಬೇಕಾಗಿಲ್ಲ, ನೀನು ಹೇಳಿದೆಯಲ್ಲ ಏನು ವರ ಬೇಕು ಅಂತ, ಅದೇ ನನಗಷ್ಟು ಸಾಕು ಅಂತಂದ್ಲು. ಆಗ ನನಗೆ ಗೊತ್ತಾಯಿತು ಅವಳ ಅಭಿಪ್ರಾಯ ಏನು ಅಂತ. ಅದಿತಿಯ ಗರ್ಭದಲ್ಲಿ ನಾರಾಯಣ ಇದ್ದಾನೆ. ಆ ನಾರಾಯಣ ಭೂಮಿಗೆ ಬಂದು
ಜಗತ್ತಿಗೆ ಕ್ಷೇಮ ಆಗಬೇಕು ಅಂತ ತಪಸ್ಸು ಮಾಡ್ತಾ ಇದ್ದದ್ದು, ಅವಳಿಗಾಗಿ ಅಲ್ಲ. ಇದೇ ಬ್ರಹ್ಮದೇವರಿಗೆ ಭಾರಿ ಖುಷಿ ಆಯಿತು. ಅಲೋಭ ಕಾಮ್ಯಯ ದೇವಿ ತಪಸಾ ಶುಚಿನಾಚತೆ ಪ್ರಸನ್ನೋಹಂ ವರಂ ತಸ್ಮಾತ್ ಅಮರತ್ವಂ ದದಾಮಿತೆ ಅಂತ. ಲೋಭವಿಲ್ಲದೆ ನೀನು ಈ ತರಹ ಕೇಳ್ತಾ ಇದ್ದಿ, ಅದರಿಂದಾಗಿ ನಾನು ನಿನಗೆ ಅಮರತ್ವವನ್ನು ಕೊಡ್ತೇನೆ, 3 ಲೋಕದ ಮೇಲ್ಗಡೆ ನೀನಿದ್ದೀಯಾ ಅಂತ. ತಪಸಾ ಮಹತಾ ಚೈವ ಸುಕೃತೇನ ಚ ಕರ್ಮಣ. ಈ ರೀತಿ ಲೋಭವಿಲ್ಲದೆ ಅವಳು ಜಗತ್ತಿನ ಹಿತವನ್ನು ಬಯಸ್ತಾಳೆ. ಆದ್ದರಿಂದ ಅವಳು ಪರಮ ಪವಿತ್ರಳು, ದೇವತೆಗಳಿಗಿಂತ ಮಿಗಿಲು ಅಂತ ಹೇಳಿ ಬ್ರಹ್ಮದೇವರು ಹೇಳಿದರು. ಇದನ್ನ ಕೇಳಿ ಇಂದ್ರ, ಇಲ್ಲ ಇಲ್ಲ, ಇನ್ನು ನಾನು ಪೂಜಿಸ್ತೇನೆ. ಗೋವು ಏನು ಶ್ರೇಷ್ಠ, ಯಾಕೆ ಶ್ರೇಷ್ಠ ಅಂತ ಕೇಳಿದ್ರಲ್ಲ, ಅದು ತಪ್ಪಾಯಿತು ಅಂತ ಇಂದ್ರ ಏನು ಮಾಡಿದ, ಗಾಶ್ಚಕ್ರೇ ಬಹುಮಾನಂತು ತಾಸು ನಿತ್ಯಂ ಯುಧಿಷ್ಠಿರ. ದೇವತೆಗಳಿಗೆ ಒಳಿತಾಗಲಿ ಅಂತ ಹೇಳಿ ಅದಿತಿಯ ಗರ್ಭದಲ್ಲಿ ದೇವರು ಬಂದಾಗ ಅದನ್ನು ಗುರುತಿಸಿ ಲೋಕಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ತನಗೆ ಯಾವ ಪ್ರಯೋಜನವಿಲ್ಲದೆಯೇ ಗೋಮಾತೆ ತಪಸ್ಸು ಮಾಡಿದ್ಲಲ್ಲ, ಲೋಭ ಇಲ್ಲದ ನಡೆ. ಅದರಿಂದ ಇಂದ್ರನೇ, ಗೋವನ್ನ ಅವಮಾನಿಸಬಾರದಪ್ಪ. ನಿನಗೆ ಅವಳ ಬಗ್ಗೆ ಗೌರವ ಇರಲಿಲ್ಲ ಅಂದ್ರೇನಂತೆ? ಇದು ಅರ್ಥವಾದ. ವಾಸ್ತವವಾಗಿ ಇಂದ್ರದೇವರಿಗೆ ಗೊತ್ತಿಲ್ಲ ಅಂದ್ರೇನು, ಜಗತ್ತಿಗೆ ತೋರಿಸಿದ್ದು ಹೇಗೆ ಅಂತ. ಗೋವನ್ನ ಗೌರವಿಸು, ಆಯ್ತು, ಗೋವನ್ನ ಗೌರವಿಸ್ತೇನೆ ಅಂತ ಗೌರವಿಸಿದ. ಯಾರು ಇದನ್ನ ಹವ್ಯ ಕವ್ಯ ಯಜ್ಞಗಳಲ್ಲಿ ಪಿತೃಕಾರ್ಯಗಳಲ್ಲಿ ಹೇಳ್ತಾನೆ, ಅವನು ಎಲ್ಲ ಬಯಕೆಗಳನ್ನು ಪಡಿತಾನೆ. ಗೋವುಗಳಲ್ಲಿ ಭಕ್ತಿಯನ್ನು ಪಡಿತಾನೆ, ಏನೇನು ಬೇಕೋ ಎಲ್ಲವನ್ನೂ ಪಡಿತಾನೆ. ಸ್ತ್ರೀಯೋಪಿ ಭಕ್ತ ಯಾ ಗೋಷು ತಾಶ್ಚ ಕಾಮಾನವಾಪ್ನುಯು. ಹೆಣ್ಣು ಮಕ್ಕಳು ಕೂಡ ಗೋವಿನ ಬಗ್ಗೆ ಪ್ರೀತಿ ಇದ್ರೆ ಎಲ್ಲವನ್ನ ಪಡಿತಾರೆ. ಪುತ್ರಾರ್ಥಿ ಲಭತೆ ಪುತ್ರಂ ಕನ್ಯಾ ಪತಿಮವಾಪ್ನುಯಾತ್. ಮಗನನ್ನ ಬೇಕು ಅಂದವರು ಮಕ್ಕಳನ್ನ ಪಡಿತಾರೆ, ಕನ್ಯೆಯಾದವಳು ಗಂಡನನ್ನ ಪಡಿತಾಳೆ, ವಿದ್ಯಾರ್ಥಿ ವಿದ್ಯೆಯನ್ನ ಪಡಿತಾನೆ, ಸುಖಾರ್ಥಿಯಾದವನು ಸುಖವನ್ನ ಪಡಿತಾನೆ. ಗೋಭಕ್ತನಾದವನಿಗೆ ದುರ್ಲಭವಾದದ್ದು ಯಾವುದೂ ಇಲ್ಲ ಅಂತ ಇಂದ್ರ ಹಾಗೂ ಇವರ ಸಂವಾದವನ್ನ ಹೇಳಿದ್ದಾರೆ. ಇನ್ನು ಪ್ರಾಯ ನಾಳೆ ಕುಮುದಮ್ಮನವರ ಮನೆಯಲ್ಲಿ ಪಾಠ ಇರುತ್ತೆ. 11ರಿಂದ ಬೆಳಗ್ಗೆ ಉಪನಿಷತ್ತು ಇರೋದಿಲ್ಲ, 7ರಿಂದ 8, ಯಾಕೆಂದ್ರೆ ದ್ವಾದಶಿ ಆದ್ದರಿಂದ. ಆಮೇಲೆ ಒಂದು ಪಾಠ ಇದೆ, ಅದು 11ರಿಂದ 12 ಯಥಾ ಪ್ರಕಾರ ಈ ವಿಷ್ಣು ಕುಮುದಮ್ಮನವರ ಮನೆಯಲ್ಲಿ ಪುರಾಣ, ಅಗ್ನಿಪುರಾಣ ಮತ್ತೆ ವಿಷ್ಣು ತತ್ವ ನಿರ್ಣಯದ ಚಿಂತನೆ ಇದೆ. ಅದು ಮುಗಿದ ಮೇಲೆ ಸಂಜೆ ಮತ್ಸ್ಯ ಪುರಾಣ ಇಲ್ಲಿದೆ, ಆಯ್ತೆ, ಮತ್ಸ್ಯ ಪುರಾಣ ಇದೆ. ನಾಡಿದ್ದು ಹೀಗೆ ಮುಂದುವರಿಯುತ್ತೆ. ನಾಡಿದ್ದು ಉಪನಿಷತ್ತು ಸೇರ್ಕೊಳ್ಳುತ್ತೆ. ಭಾನುವಾರ, ಸೋಮವಾರ ನಾನು ಉಡುಪಿಯಲ್ಲಿ ಇರ್ತೇನೆ. ಅನುಕ್ರಮಣಿಕಾ ಪರ್ವದ ಪ್ರವಚನ ಪ್ರಾಯ 7:15 ಹಾಗೆ ನಾನು ಮಹಾಭಾರತವನ್ನ ಮಾಡಬಹುದು, ಬಿಡೋದು ಬೇಡ ಅಂತ ಇದೆ ಮಹಾಭಾರತವನ್ನ. ಯಾಕೆಂದ್ರೆ ಅನುಶಾಸನ ಪರ್ವ ಅಷ್ಟು ದೊಡ್ಡದಿದೆ, ಮಾಡೋಣ ಅಂತ ಇದೆ. ಅದನ್ನ ಇವತ್ತು ಇಲ್ಲಿಗೆ ನಿಂತಿದೆ 73ನೇ ಅಧ್ಯಾಯಕ್ಕೆ. ಈ ವಿಷಯ ಏನು ಅಂದ್ರೆ 74ನೇ ಅಧ್ಯಾಯದಿಂದ ಬಂಗಾರ ಹೇಗೆ ಹುಟ್ಟಿತು ಅನ್ನೋದು. ಆ ತರಹದ ಇಲ್ಲಿ ಏನಿದೆ ಅದರ ಬಗ್ಗೆ ಎಲ್ಲ ಮುಂದೆ ನೋಡೋಣ. ಕೃಷ್ಣಾರ್ಪಣಮಸ್ತು.